गुरु संग सारे काम रस छोड़ा देख असारे नाम रस चाखा गुरु संग सारे काम रस छोड़ा देख असारे ఇప్పుడు ఒక కంప్లైంట్ వచ్చింది. ఏం కంప్లైంట్ అంటే కన్నడములో ప్రసంగం చెప్పండి. కన్నడంలో వాళ్ళు తెలుగు అర్థం చేసుకుని తెలుగు వాళ్ళు కన్నడ అర్థం చేసుకోలేరమ్మా. దానికే మొదట ఒక కన్నడములో ప్రసంగం చెప్పి తర్వాత ఒక తెలుగులో చెప్తాను. మీకు ఇష్టమేనా? ఈ పెంచూరు వాళ్ళు తెలుగు రాదు, వాళ్ళు అది అడుక్కుంటారు. అందుకే ఒకటి కన్నడము ఒకటి తెలుగు. కొంచెము మీరు సహన శక్తి పెట్టుకోండి అంతే. దేవైపు नाम रस चाखा गुरु संग सारे काम रस छोड़ा देख असारे. ಇದು ಪರಮ ಸಂತ ಸದ್ಗುರು ರಾಧಾ ಸ್ವಾಮಿಗಳ ವಾಕ್ಯ. ಏನಂತಾರೆ, ನಾವು ಸೇರಬೇಕಂದ್ರೆ ಅಥವಾ ಅವನನ್ನ ನಮ್ಮ ಹೃದಯದಲ್ಲಿ ಪ್ರಕಟ ಮಾಡಿಕೊಳ್ಬೇಕು. ಕೊಡಗರ ದಾಸರು ಒಂದು ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿರೋ ಅಂತ ಹೇಳಿ ತೀರ್ಥನೆ ಹುಡುಕಿದರೆ ದೊರಕುವುದನ್ನಯ್ಯ, ಗುರುವಿನ ಚರಣದಲ್ಲಿ ಶಿರವ ಅರ್ಪಿಸಿದೊಡೆ ಹೋಗುದಯ್ಯ ಅಂದಿದ್ದ. ಅಂದ್ರೆ ಸದ್ಗುರುವಿನ ಸಂಪರ್ಕ, ಸದ್ಗುರುವಿನ ಸ್ನೇಹದಿಂದ ಮಾತ್ರ ನಮ್ಮ ಅಂತರದಲ್ಲಿ ಇರ್ತಕ್ಕಂತಹ ಸಚ್ಚಿನಾಮ ಶಕ್ತಿ ಜಾಗೃತ ಆಗಲಿ. ಗುರು ಇರಲಾರದೆ ಇದು ನಮಗೆ ಗೊತ್ತಾಗುವುದಿಲ್ಲ. ಗ್ರಂಥಾದಿಗಳಲ್ಲಿ ಅನೇಕೋ ನಾಮಗಳನ್ನ ಬರೆದು ಇಟ್ಟಾರೆ, ಆದ್ರೆ ಆಖೈರ್ನಲ್ಲಿ ಏನು ಮಾಡಿದ್ದಾರೆ, ಇದು ಗುರುಮುಖತಾ ಪ್ರಾಪ್ತಿ ಮಾಡಬೇಕು, ಇದು ಗ್ರಂಥದಿಂದ ಅಲ್ಲ ಅಂತ ಹೇಳಿದ್ರು. ಹಿಂದಕ್ಕೆ ಒಮ್ಮೆ ಮಹಾಭಾರತ ಕಾಲದಲ್ಲಿ ಭೀಷ್ಮನು ಶರಶಯ್ಯದಲ್ಲಿ ಮಲಗಿದಾಗ, ಅಂದ್ರೆ ಏನು ಅಂತ್ಯದಶೆಯಲ್ಲಿ ಇದ್ದಾಗ, ಕೃಷ್ಣ ಪಾಂಡವರನ್ನೆಲ್ಲ ಅವರಲ್ಲಿ ಕರೆದು ಹೋಗ್ತಾರೆ. ಆಗ ಅರ್ಜುನ ಕೇಳ್ತಾನೆ, ನಮಗೆ ಬೇಕಾದಂತಹ ಗುರು ಸಮಾನನಾದಂತಹ ಅವನನ್ನು ನಾವೇ ಕೊಂದು ಬಿಟ್ಟಿವಿ, ಇನ್ನು ಅವನು ಗತಪ್ರಾಣದಲ್ಲಿ ಇದ್ದಾನೆ, ಅವನಿಗೆ ನಾವು ಮುಖ ತೋರಿಸೋದು ಹೇಗೆ? ತಪ್ಪು ಮಾಡಿಬಿಟ್ಟಿದ್ದೀವಿ ನಾವು. ನಮಗೆ ಜ್ಞಾನೋದಯವನ್ನು ಉಂಟು ಮಾಡಿ ಅಸ್ತ್ರಶಸ್ತ್ರ ವಿದ್ಯಾಭ್ಯಾಸಾದಿಗಳನ್ನು ಕಲಿಸಿಕೊಟ್ಟು ನಮ್ಮ ಮೇಲೆ ಪ್ರೇಮ ಪ್ರೀತಿಯನ್ನು ಇಟ್ಟು ಸಲಹಿದಂತ ಗುರು ಸ್ವರೂಪಿಯಾದಂತಹ ಭೀಷ್ಮನನ್ನ ನಾವೇ ಅನ್ಯಾಯ ಮಾಡಿ ಕೊಂದಾಕ್ಬಿಡ್ತಾರೆ. ಅವರಲ್ಲಿ ಹೋಗೋದು ಯಾಕೆ? ಅದಕ್ಕೆ ಕೃಷ್ಣ ಏನಂತಾನೆ, ಈಗ ಭೀಷ್ಮನಲ್ಲಿ ಶತ್ರುಭಾವವೂ ಇಲ್ಲ, ಮಿತ್ರಭಾವವೂ ಇಲ್ಲ. ಇಂಥ ವ್ಯಾಳಿಯಲ್ಲಿ ಹೋಗಿ ನಾವು ಅವನಿಂದ ಪಾರಮಾರ್ಥವನ್ನು ತಿಳಿದ್ದೇವೆ. ಈ ಸಮಯ ಬಿಟ್ಟರೆ ಈಗ ನಮಗ ಪಾರಮಾರ್ಥವನ್ನು ತಿಳಿಸೋರು ಯಾರೇ? ಅದಕ್ಕಾಗಿ ನಡಿ, ನಮ್ಮ ತಪ್ಪುಗಳನ್ನು ಅವರ ಪಾದದಲ್ಲಿ ಒಪ್ಪಿಸಿ ಕ್ಷಮೆಯನ್ನು ಕೇಳಿ, ಆ ಹುಡುಗರನ್ನ ಸುಮ್ಮನೆ ಕೂಡಿಸ್ಕೊಳ್ತೀರಾ ಇಲ್ಲ ನೀವು? ಆ ಭೀಷ್ಮನ ಕಡೆಯಿಂದ ನಾವು ಆ ಪಾರಮಾರ್ಥವನ್ನು ತಿಳಿಯೋಣ ಅಂತ ಹೇಳಿ ಕೃಷ್ಣನು ಪಾಂಡವರನ್ನಲ್ಲಿಗೆ ಕರೆದು ಹೋಗ್ತಾನೆ. ಕರೆದು ಹೋದ ವೇಳೆಗೆ ಎಲ್ಲರೂ ಅವನಲ್ಲಿ ನಮಸ್ಕಾರ ಮಾಡಿ, ನಮ್ಮ ತಪ್ಪನ್ನು ಕ್ಷಮಿಸ್ರಿ, ಈಗ ನಾವು ಬಂದಿರುವ ವಿಚಾರ ಇಂಥದ್ದು, ನೀನು ನಮಗೆ ಬೋಧನೆ ಮಾಡಬೇಕು. ಆಗ ಭೀಷ್ಮ ಏನಂತಾನೆ, ಪ್ರತ್ಯಕ್ಷ ಪರಮಾತ್ಮನೇ ನಿಮ್ಮ ಸಮೀಪದಲ್ಲಿ ಇರುವಾಗ ನನ್ನಲ್ಲಿ ಇಂಥ ಬೋಧೆ ಕೇಳಬೇಕಂದ್ರೆ ಇದು ಆಶ್ಚರ್ಯ. ಆಗ ಕೃಷ್ಣ ಏನಂತಾನೆ,
ಹತ್ತಿರ ಸಮೀಪವಾಗಿ ಇದ್ದಷ್ಟು ಸದರ ಹೆಚ್ಚು. ನಾನು ಪರಮಾತ್ಮನೇ ಇರಬಹುದು ಅಥವಾ ಜ್ಞಾನಿಯೇ ಇರಬಹುದು. ಸಮೀಪದಲ್ಲಿ ಇದ್ದರೆ ಅದು ಉದಾಸೀನವೇ. ಆ ಉದಾಸೀನತ್ವವನ್ನು ಹೋಗಲಾಡಿಸುವ ಶಕ್ತಿ ನನ್ನಲ್ಲಿ ಇಲ್ಲ, ಅದನ್ನು ನೀನೇ ಮಾಡಬೇಕು ಅಂತಾನೆ ಕೃಷ್ಣ. ಆಗ ಭೀಷ್ಮ ಏನಂತಾನೆ, ನಿನ್ನ ಆಜ್ಞಾನುಸಾರವಾಗಿ ಜೀವನವನ್ನೆಲ್ಲ ನಾನು ನಡೆಸಿದವನು, ಇದು ಆಕೈರು ಕ್ಷಣ ನೀನು ನನ್ನ ಎದುರಿಗೆ ನಿಂತು ಹೇಳ್ತಾ ಇದ್ದಿ, ನಿನ್ನ ಆಜ್ಞೆಯನ್ನು ಅನುಸರಣೆ ಮಾಡಿದ್ರೆ ನನಗೆ ಮೋಕ್ಷ ಪ್ರಾಪ್ತಿ ಆಗುವುದರಲ್ಲಿ ಸಂಶಯವೇ. ಹಾಗೆ ಆಗಲಿ ಅಂತ ಹೇಳಿ ಆತನ ಏನಂತಾನೆ, ಸಹಸ್ರನಾಮ ವಿಷ್ಣು ಸಹಸ್ರನಾಮವನ್ನ ಆ ಪಾಂಡವರಿಗೆ ಬೋಧಿಸ್ತಾನೆ. ಈಗಲೂ ನಮ್ಮ ಹಸ್ತದಲ್ಲಿ ನಮ್ಮ ಕಣ್ಣೆದುರಿಗೆ ವಿಷ್ಣು ಸಹಸ್ರನಾಮದ ಗ್ರಂಥಗಳಿದೆ. ಅನೇಕರು ಅದನ್ನ ಪಠನೆ ಮಾಡ್ತಾರೆ. ಯಾರು ಪಠನೆ ಮಾಡ್ತಾರೆ ಅಂದ್ರೆ ಇದು ಈ ಕ್ಯಾಸೆಟ್ ಇರ್ತಾವಲ್ಲ ಹಾಗೆ, ನಾವು ಹೇಳಿದ್ದು ಹೇಳ್ತದೆ, ಆದ್ರೆ ಅದ್ರ ಸಾರವೇನು, ಅದರಿಂದ ಉಪಯೋಗವೇನು ಆ ಕ್ಯಾಸೆಟ್ಗೆ ಗೊತ್ತಿಲ್ಲ. ಗ್ರಾಮಫೋನ್ ಹೇಳ್ದಂಗೆ, ರೇಡಿಯೋ ಹೇಳ್ದಂಗೆ ಹೇಳುದು. ಬೆಳಗ್ಗೆ ಎದ್ದೊಡನೆ ನೀವೆಲ್ಲ ಏನ್ ಮಾಡ್ತೀರಾ, ಸುಪ್ರಭಾತ ಕ್ಯಾಸೆಟ್ ಹಾಕ್ಬಿಡ್ತೀರ. ಹಾಕ್ಬಿಟ್ಟು ಆಮೇಲೆ ಏನ್ ಮಾಡೋದು, ಆ ಕ್ಯಾಸೆಟ್ ನಡೀತಿರ್ತದ, ನೀನು ಯಾರ್ಯಾರೆಲ್ಲೋ ಮಾತಾಡ್ತಿ ಕೂತಿರ್ತಿ, ವ್ಯಾಪಾರ ಮಾಡ್ತಿರ್ತಿ, ಮತ್ತೆ ಪ್ರಪಂಚದ ವ್ಯವಹಾರಗಳನ್ನ ನಡೆಸ್ತಿರ್ತಿ. ಆ ಕ್ಯಾಸೆಟ್ ಏನು, ಎದ್ದೇಳಪ್ಪ ಪರಮಾತ್ಮನ ನಾಮಸ್ಮರಣೆ ಮಾಡುವಂತ ಅದಂತಲೇ ಇರುತ್ತೆ. ಅದಕ್ಕೇನು ಗೊತ್ತಪ್ಪ, ನೀನ್ ಗುಂಡಿ ಒತ್ತಿದ್ರೆ ರಾಮ್ ರಾಮ್ ಅಂತದ, ನೀನು ಗುಂಡಿ ಆಫ್ ಮಾಡ್ಬಿಟ್ರೆ ನಿಂತು ಹೋಗಿ, ಅದರಿಂದ ನಮಗೆ ಲಾಭ ಆಗುದಿಲ್ಲ. ಅದು ನಮ್ಮನ್ನು ಜಾಗೃತಪಡಿಸುವುದಿಲ್ಲ. ಹಾಗೆಯೇ ವಿಷ್ಣು ಸಹಸ್ರನಾಮವನ್ನು ನಾವು ಸ್ಫಟನೆ ಮಾಡ್ತಾ ಇದ್ದೇವೆ, ಅದರದ ಅರ್ಥಗಳು ನಮಗೆ ತಿಳಿಯಲು, ಅದನ್ನ ಅನುಸರಣೆ ಮಾಡುವುದು ಗೊತ್ತಾಗುತ್ತೆ. ಅದೇ ಮಾತೇ ಅರ್ಜುನ ಕೇಳ್ತಾನೆ, ಏನಪ್ಪಾ ಒಂದೋ ಎರಡೋ ನಾಮಸ್ಮರಣೆಗಳನ್ನು ಮಾಡುವುದೇ ನಮ್ಗೆ ಕಷ್ಟ, ಈಗ ನೀನು 1000 ನಾಮಸ್ಮರಣೆ ಹೇಳ್ತಾ ಇದ್ದಿ, ಇದನ್ನು ಎಲ್ಲಿ ನಾನು ಜ್ಞಾಪಕ ಇಟ್ಕೊಂಡು ಮಾಡ್ಬೇಕು? ಇದರೊಳಗೆ ಇನ್ನೇನಾದ್ರೂ ಒಂದು ಸುಲಭ ಯುಕ್ತಿ ಇದ್ರೆ ಹೇಳ್ರಿ. ಆಗ ಅವನು ಏನಂತಾನೆ, ಎಲ್ಲಾ ನಾಮಗಳಲ್ಲಿಯೂ ಅಡಗಿರುವ ಶಕ್ತಿ ಈಗ ನಿಮಗೆ ಸುಲಭಯುತವಾಗಿ ತಿಳಿಯಬೇಕಂದ್ರೆ ಒಂದು ಕೃಷ್ಣ ನಾಮದಲ್ಲಿದೆ. ಕೃಷ್ಣ ಕೃಷ್ಣ ಅಂದ್ರೆ ಸಾಕು. ಅಂದ್ರೆ ಆ ಯುಗದಲ್ಲಿಯೇ ಅಷ್ಟು ಬಲಿಷ್ಠರು, ಯೋಗ್ಯರು, ಪ್ರತಾಪಶಾಲಿಗಳು ಆದಂಥವರಿಗೇನೆ ಆ ನಾಮಗಳದು ಅರ್ಥ ತಿಳಿಯಲಾರದೆ ಒಂದು ನಾಮದಲ್ಲಿ ಅವರ ಚಿತ್ತವನ್ನು ಕೂಡಿಸುವಂತಹ ಉಪಾಯವನ್ನು ಬೇಡಿದರು. ನಾವು ಸಹಸ್ರನಾಮ ಪಠನೆ ಮಾಡ್ತೀವಿ ಅಂದ್ರೆ ನಮ್ಮಿಂದ ಆಗಿತ್ತು? ಆಗುವುದು. ಓ ನಮ್ಮ ಶಿವಾಯ ಅಂದ್ರಪ್ಪ ಅಂದ್ರೆ ಒಂದು ಸರ್ತಿ ಅನ್ನುವುದೇ ಕಷ್ಟ, ಎರಡನೇ ಸರ್ತಿ ಬರುವುದಿಲ್ಲ. ಸ್ವಾಮಿ ಪುರುಷತ್ ಲೇದು కొంచెం అనంతపురంలో పని ఉంది పోయేస్తాము. ಅಂದ್ರೆ ನಮಗೆ ಶ್ರದ್ಧೆ, ಸಹನೆ, ಭಕ್ತಿ, ಭಾವಾದಿಗಳು ಗುಣಗಳೆಲ್ಲವೂ ಹೋಗ್ಬಿಟ್ಟು. ಇವೆಲ್ಲ ಯಾಕೆ ಹೋಗ್ಬಿಡ್ತು ಅಂದ್ರೆ ನಾವು ದುರ್ಜನರ ಸಹವಾಸವನ್ನು ಸೇರಿ ಈ ಸದ್ಗುಣಗಳನ್ನೆಲ್ಲ ಕಳ್ಕೊಂಡ್ಬಿಟ್ಟೆ. ದುರ್ಜನರು ಯಾರು ಅಂದ್ರೆ ಕಾಮಕ್ರೋಧಾದಿಗಳು, ಲೋಭ ಮೋಹಾದಿಗಳು, ನಾನು ನನ್ನದು ಅಂತಕ್ಕಂತಹ ಮಮಕಾರಾದಿಗಳು, ಅಸೂಯ, ಈ ಗುಣಗಳಲ್ಲಿ ಕೂಡಿ ಆ ಶ್ರದ್ಧಾ ಮತ್ತು ಭಾವಭಕ್ತಿಯಾದಿ ಗುಣಗಳನ್ನು ಕಳ್ಕೊಂಡ್ಬಿಟ್ಟು ಇವರುಗಳ ಸಹವಾಸವನ್ನು ಬಿಟ್ಟು ಈಗ ನಾವೇನು ಮಾಡ್ಬೇಕಾಗಿದೆ ಅಂದ್ರೆ ಕೃಷ್ಣ ಹೇಗೆ ಭೀಷ್ಮನ ಹತ್ರ ಪಾಂಡವರನ್ನ ಕರ್ಕೊಂಡು ಹೋಗಿ ಆ ಪರಮಾತ್ಮನ ಗುಪ್ತನಾಮಗಳನ್ನು ಮಾಡಿಸ್ಬಿಟ್ಟನೋ ಅದೇ ರೀತಿ ಈಗ ನಾವು ಕೂಡ ಸಾಧು ಸಂತರ ಸಮಾಗಮ ಮಾಡಿ ಸದ್ಗುರುವಿನ ಸ್ನೇಹ ಮಾಡಿಬಿಟ್ರೆ ಅವನೇನ್ ಮಾಡ್ತಾರೆ ಅಂದ್ರೆ ಆ ನಿಜನಾಮದ ಶಕ್ತಿಯನ್ನು ನಮ್ಮ ಅಂತರದಲ್ಲಿ ಜಾಗೃತಪಡಿಸ್ತಾರೆ. ಆಗ ಸಾರ ವಸ್ತು ನಮಗೆ ಸಿಗ್ತದೆ. ಈ ನಿಸ್ಸಾರವಾದಂತಹ ಪ್ರಪಂಚದ ಮೇಲೆ ನಮಗೆ ವಿರಕ್ತಿ ಬರ್ತದೆ. ವಿರಕ್ತಿ ಅಂದ್ರೆ ಏನು? ಇದು ಇದ್ದಂಗೆ ಇರ್ತದೆ, ಆದ್ರೆ ಇದರಲ್ಲಿ ನೀನು ಸ್ನೇಹ ಇರುವುದಿಲ್ಲ ಅಷ್ಟೇ. ಗಂಡ ಹೆಂಡ್ರು ಮನೆಯಲ್ಲಿ ಜಗಳ ಆಡ್ತಾರೆ, ಅವಳೇನು ಅಡಿಗೆ ಮಾಡ್ತಲೇ ಇರ್ತಾಳೆ, ಬೈತಲೇ ಇರ್ತಾಳೆ.
ಇವನು ಇಲ್ಲಿ ಏನು ಪೇಪರ್ ಗೀಪರ್ ಓದ್ಕೊಂತಿರ್ತಾನೆ, ಇವನು ಅವಳನ್ನ ಬೈತಲೇ ಇರು. ದೂರವಾಗಿ ಅವ್ರ ಹತ್ರ ಆಗೋದು ಯಾವಾಗ? ಎಲ್ಲ ಗೋಡೆ ಕಡೆ ಮುಖ ಮಾಡ್ಕೊಂಡು ಹೇಳ್ತಿ ಅಡಿಗೆ ಆಗಿದ್ರೆ ಉಂಡ್ರೆ ಉಣು, ಬಿಟ್ರೆ ಬಿಡು ಅಂತ. ಆಗಿದ್ರೆ ನೀಡು, ಇಲ್ದಿದ್ರೆ ಹೋಗು ಅಂತಾನೆ. ಅದಿಲ್ಲ ನಿಮ್ಮ ಮನೆಯಲ್ಲ ಜರುಗ್ತವೆ ಅಂತೀಗೆ ಹಾಗೆ ಮಾಡ್ತೀರಾ ನೀವೆಲ್ಲ ಹೆಂಗಸರು? ನೀನ್ ಮಾಡ್ತೀರ. ಉಂಡ್ರೆ ಉಣು, ಬಿಟ್ರೆ ಬಿಡು ಅಂದ್ರೆ ಏನು? ನಾವು ಒಂದೇ ಮನೆಯಲ್ಲಿ ಇದ್ದೇವೆ, ಗಂಡ ಹೆಂಡರೇ ಆಗಿದ್ದೇವೆ. ಆದ್ರೆ ಸ್ವಲ್ಪ ವಿಚಾರದಲ್ಲಿ ವಿರೋಧವನ್ನು ಹುಟ್ಟಿಸಿಕೊಂಡು ದೂರವಾಗಿ ಆಗಿ ಕಾಣಿಸ್ತಾರೆ. ಇರುವುದೇನು ಒಂದೇ ಮನೆಯಲ್ಲಿ. ಅಲ್ಲಿ ದೂರಪಡಿಸಿದ್ದ ಯಾವುದು? ಕೋಪತಾಪಗಳು, ಅಜ್ಞಾನ ಅನ್ನುವಂತಹ ಗುಣಗಳು ನಿನ್ನ ಗಂಡನನ್ನ ದೂರಪಡಿಸಿ. ಆ ಗುಣಗಳನ್ನು ನಾವು ಬಿಟ್ಟರೆ ಮತ್ತೆ ಹತ್ತಿರ ಆಗುತ್ತೆ. ಹಾಗೆಯೇ ನಮಗೆ ಸಾಧು ಸಂತ ಮಹಾತ್ಮರುಗಳ ಸಹವಾಸದಲ್ಲಿ ಸದ್ಗುರುವಿನ ಸಮೀಪ ಹೋದಾಗ ನಮ್ಮ ಅಂತರದಲ್ಲಿ ಇರತಕ್ಕಂತಹ ಸತ್ಯನಾಮದ ಶಕ್ತಿ ಜಾಗೃತ ಆಗುವುದಕ್ಕೆ ಅವಕಾಶವಿದೆ. ಇನ್ನೇನೇನ್ ಮಾಡಿದ್ರು ಅದು ನಮಗೆ ಸಿಕ್ಕುವುದಿಲ್ಲ. ಇದಕ್ಕೆ ಸಾಮೀಪ್ಯ, ಬಾಂಧವ್ಯ, ಪ್ರೇಮ, ಪ್ರೀತಿ ಇವುಗಳು ಬೇಕು. ಇವುಗಳೆಲ್ಲ ನಮಗೆ ಎಲ್ಲೋ ಬಜಾರ್ನಲ್ಲಿ ಸಿಕ್ಕುವುದಿಲ್ಲ, ಗ್ರಂಥಗಳಲ್ಲಿ ಓದಿದ್ರೆ ಗೊತ್ತಾಗುವುದು. ಇದು ಒಂದು ಸಂತರ ಸಮಾಜದಲ್ಲಿ, ಸಂತರ ಸಮಾಗಮನದಲ್ಲಿ, ಸಾಧು ಸತ್ಪುರುಷರ ಸ್ನೇಹದಲ್ಲಿ ಮಾತ್ರ ನಮಗೆ ಈ ಗುಣಗಳು ಜಾಗೃತಿ ಆಗುತ್ತೆ. ಇಂತಹ ಗುಣಗಳನ್ನು ನಾವು ಪ್ರಾಪ್ತಿ ಮಾಡಿದಾಗ ಗುರು ನಮ್ಮ ಮೇಲೆ ಕೃಪಾ ಮಾಡ್ತಾರೆ. ಏನು ಕೃಪಾ ಮಾಡ್ತಾರೆ ಅಂದ್ರೆ ನಮ್ಮ ಹೃದಯದಲ್ಲಿ ಗುಪ್ತವಾಗಿ ಅಡಗಿರ್ತಕ್ಕಂತಹ ಆ ಪರಮಾತ್ಮನ ದಿವ್ಯ ನಾಮವನ್ನು ಜಾಗೃತಿ ಮಾಡುವುದೇ ಕೃಪಾ. ನಾವು ಇನ್ನೇನೇನೋ ಬೇರೆ ಬೇರೆ ಕೃಪವನ್ನು ಬೇಡ್ತೇವೆ. ಅವೆಲ್ಲ ಬೇಡುವ ವಸ್ತುವೂ ಅಲ್ಲ. ನೀವು ಬೇಡುವ ವಸ್ತು ಆ ಸದ್ಗುರುವಿನಲ್ಲಿ ಇಲ್ಲವೂ ಇಲ್ಲ. ಅವನಲ್ಲಿ ಇರುವುದು ಒಂದು ಭಕ್ತಿ, ಒಂದು ನಾಮ. ಇದನ್ನು ಮಾತ್ರ ಬೇಡ್ರಿ, ಇನ್ ಏನೇನೋ ಬೇಡ್ಬೇಡ. ನನಗೆ ಮಕ್ಕಳಾಗ್ಲಿಲ್ಲ, ಮಕ್ಳು ಕೊಡ್ರಿ. ನಾನು ಕೋರ್ಟ್ ಕೇಸ್ ಎಲ್ಲ ಗೆದ್ದು ಒಳಗೊಂದು ಮಾಡ್ಬಿಡ್ರಿ. ಹೇಳ್ತೀಯ ಅಲ್ಲೇನೆ? ಏನಾಯ್ತು ನಿನ್ ಕೇಸು? तुम्हारा तरफ हो गया, खिड़की बंद कर दिया, सद्गुरु का कृपा हो गया. ಇದು ಕೃಪಾ, ಇದು ಅಲ್ಲ. ನಿಜವಾದ ಕೃಪೆ ಯಾವುದಂದ್ರೆ ನಮ್ಮ ಹೃದಯದಲ್ಲಿ ಇರ್ತಕ್ಕಂತಹ ಗುಪ್ತನಾಮದ ಶಕ್ತಿ ಪ್ರಕಟವಾಗಬೇಕು. ಅದು ಪ್ರಕಟವಾಗಿದೆ ಅಂದ್ರೆ ಅಲ್ಲಿ ಗುರು ಇಲ್ಲ, ಶಿಷ್ಯನೂ ಇಲ್ಲ. ಅಲ್ಲಿ ಏನದೆ ಅಂದ್ರೆ ಒಂದು ಸತ್ಯ ಇದೆ. ದ್ವೈತ ಭಾವಗಳು ದೂರವಾಗಿ ಹೋಗ್ತದೆ, ಭ್ರಮದ ಶಕ್ತಿಗಳು ಕಡೆಯಾಗಿ ಹೋಗ್ತವೆ, ದುರ್ಗುಣಗಳೆಲ್ಲವೂ ಕೆಳಗೆ ನಿಂತು ಹೋಗ್ತವೆ, ನೀನು ಮೇಲ್ಮುಖವಾಗಿ ನಿರ್ಗುಣನಾಗಿ ಹೋಗ್ತದೆ. ನಿನ್ನನ್ನ ನಿರ್ಗುಣನನ್ನಾಗಿ ಮಾಡುವುದೇ ಗುರುವಿನ ಡ್ಯೂಟಿ. ಗುರು ಏನಂತಾನೆ? ನೀನು ನನ್ನಂತೆ ಆಗು ಅಂತಾನೆ. ಏನಿದೆ ಅವನಂತೆ ಆದ್ರೆ ಅಂದ್ರೆ ನೀನು ನಿರ್ಗುಣನಾಗಿ ಹೋಗ್ತದೆ. ಈ ದುರ್ಗುಣಗಳ ಸಮೂಹವೆಲ್ಲವೂ ನಿನ್ನನ್ನು ಬಿಡ್ತಿರ್ಲಿಕ್ಕಾಗಿ ನಿನ್ನಲ್ಲಿ ಭಾವ, ಭಕ್ತಿ, ವೈರಾಗ್ಯಾದಿ ಸದ್ಗುಣಗಳು ಜಾಗೃತಿ ಆಗಿವೆ. ಆಗ ನಿನಗೆ ಮಾನವತ್ವ ಸಿದ್ಧಿ ಆಗ್ತದೆ. ಈಗೆಲ್ಲ ನಾವು ಮಾನವ ರೂಪದಲ್ಲಿದ್ದೀವಿ ಅಷ್ಟೇ, ನಮಗೆ ಮಾನವತ್ವ ಸಿದ್ಧಿ ಆಗಿಲ್ಲ. ಮಾನವತ್ವ ಸಿದ್ಧಿ ಆಗುವುದು ಯಾವಾಗ? ಸದ್ಗುಣಗಳನ್ನೆಲ್ಲ ಸದ್ಗುರು ಜಾಗೃತಪಡಿಸಿ ಅದು ನಮ್ಮ ಅಂತರ್ಯದಲ್ಲಿಯೇ ಇದೆ ಎನ್ನುವುದನ್ನ ತೋರಿಸಿಕೊಟ್ಟು ಆ ಸ್ಥಾನಗಳ ಭೇದಗಳಲ್ಲಿ ಏನೇನು ಇದೆ ಎನ್ನುವುದನ್ನೆಲ್ಲ ನಮಗೆ ತೋರಿಸಿ ಮೇಲಕ್ಕೆ ಕರೆದು ಹೋದಾಗ ಆಗ ನಮಗೆ ಮಾನವತ್ವ ಬರುತ್ತೆ. ಮಾನವತ್ವದ ಸಿದ್ಧಿ ಆಗುವುದು ಯಾವಾಗ ಅಂದ್ರೆ ಈ ಭ್ರೂಮಧ್ಯ ಸ್ಥಾನದಲ್ಲಿ ನಮ್ಮ ಚೈತನ್ಯ ಶಕ್ತಿಯನ್ನ ಸದ್ಗುರು ತೆಗೆದುಕೊಂಡು ಹೋಗಿ ನಿಲ್ಲಿಸಿದಾಗ ಮಾತ್ರ ನಿನಗೆ ಮಾನವತ್ವ ಸಿಗ್ತದೆ. ಆಗ ನೀನು ಮನುಷ್ಯನಾಗ. ಆ ಮನುಷ್ಯತ್ವದ ಸಿದ್ಧಿ ಬರ್ತಿರ್ಲಿಕ್ಕಾಗಿಯೇ ನೀನು ದೈವತ್ವವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು ಅಂತಕ್ಕಂತಹ ಜ್ಞಾನ ಉತ್ಪತ್ತಿಯಾಗ. ಆಗ ವಿವೇಕವಂತನಾಗಿ. ಅಂದ್ರೆ ಈಗ ಇದು ಯಾವೂ ನಮ್ಮಲ್ಲಿ ಇಲ್ಲ ಅನ್ನುವುದು ಅರ್ಥವಾಯಿತು. ಇವುಗಳನ್ನ ಪ್ರಾಪ್ತ ಮಾಡ್ಲಿಕ್ಕಾಗಿಯೇ ಈ ಸತ್ಸಂಗ ಇಡುವುದು. ಅದಕ್ಕಾಗಿ ಏನಂತಾರೆ ರಾಧಾಸ್ವಾಮಿಗಳು? ಒಯ್ಯಿದೆ नाम रस चाखा गुरु संग सारे, काम रस छोड़ा देख असारे. ಸದ್ಗುರುವಿನ ಸಹವಾಸದಿಂದ ನನಗೆ ನಾಮದ ರಸ ಪಾನ ಮಾಡುವಂತಹ ಶಕ್ತಿ ಬಂತು. ಆ ನಾಮದ ರಸವನ್ನು ಪಾನ ಮಾಡ್ತಿರ್ಲಿಕ್ಕಾಗಿಯೇ ಈ ಕಾಮ ಕಾಮ ಅಂತಕ್ಕಂತಹ ರಸದಲ್ಲಿ ಇದ್ದವಲ್ಲ ಎಷ್ಟು ದಿವಸ
ಇದು ನಿಸ್ಸಾರವಾಗಿ ಕಂಡು ಬರುತ್ತೆ. ಇದರಲ್ಲಿ ಏನೂ ಇಲ್ಲವಲ್ಲ, ನಾನು ಎಂಥ ತಪ್ಪು ಮಾಡ್ಕೊಂಡ್ಬಿಟ್ಟೆ. ಕಾಮದ ಶಕ್ತಿ ನಿನ್ನನ್ನು ನರಕದ್ವಾರದ ಕಡೆಗೆ ಕರ್ಬೋದು. ನಾಮದ ಶಕ್ತಿ ಅಥವಾ ಪ್ರೇಮದ ಶಕ್ತಿ ನಿನ್ನನ್ನು ಪರಮಾತ್ಮನ ಕಡೆಗೆ ಕರ್ಬೋದು. ಸಾರವುಳ್ಳ ವಸ್ತುವು ನಾಮ, ನಿಸ್ಸಾರವಾದದ್ದು ಕಾಮ. ಈ ನಿಸ್ಸಾರವಾದಂತಹ ಕಾಮ ನಮಗೆ ಯಾವಾಗ ಇದು ಪ್ರಯೋಜನಕ್ಕೆ ಬರಲಿಲ್ಲ ಅನ್ನೋದು ಗೊತ್ತಾಗ್ತದೆ ಅಂದ್ರೆ, ನಾಮದ ಶಕ್ತಿ ನಮ್ಮ ಅಂತರದಲ್ಲಿ ಗುರು ಜಾಗೃತಿ ಮಾಡ್ತಾರೆ. ಆ ನಾಮದ ಸ್ಮರಣೆಯನ್ನು ಮಾಡ್ತಾ ಇದು ಎಲ್ಲವೂ ಕಾಮಕ್ರೋಧ ಲೋಭ ಮೋಹಾದಿ ಗುಣಗಳೆಲ್ಲವೂ ನಮಗೆ ನಿಸ್ಸಾರವಾಗಿ ಕಾಣುತ್ತೆ. ಜಬ್ ಅನಹದ ಘೋರ ಭಾನಿ ಸುನಿ ಸಬ್ ತೇ ಸುಜಿತ ಭೇ ಸಬ್ ಇಂದ್ರನೇ. ಶರಣದಾಸರಿ ಏನಂತಾರೆ, ಯಾವಾಗ ನನ್ನ ಅಂತರದಲ್ಲಿ ಸದ್ಗುರು ಆ ನಾಮದ ಶಕ್ತಿಯನ್ನು ಜಾಗೃತಪಡಿಸಿದ್ರು, ಆ ನಾಮದ ಧ್ವನಿ ಛೇಂಕಾರ ನಾದ, ಆ ಓಂಕಾರ ನಾದ ನನ್ನ ಹೃದಯದಲ್ಲಿ ಪ್ರಕಟವಾಯಿತು, ಆ ವೇಳೆಗೆ ನನ್ನ ಇಂದ್ರಿಯಗಳೆಲ್ಲವೂ ಸ್ತಬ್ಧವಾಗಿವೆ. ಕಾಮಕ್ರೋಧ ಲೋಭ ಮೋಹಾದಿ ಗುಣಗಳೆಲ್ಲವೂ ನನ್ನನ್ನು ಬಿಟ್ಟು ಎಲ್ಲಿ ಹೋಗ್ಬಿಟ್ವೋ ಏನೋ ಗೊತ್ತೇ ಇಲ್ಲ. ಹುಡುಕಿದ್ರೂ ಸಿಕ್ಕಲಿಲ್ಲ, ಅವು ಏನಾದ್ರೂ ಏನು. ಅಂದ್ರೆ ಒಂದು ನಾಮದ ಶಕ್ತಿಯನ್ನ ಗುರುವಿನ ಕೃಪೆಯಿಂದ ನಾವು ಪ್ರಾಪ್ತ ಮಾಡಿದರೆ, ಅನೇಕ ಜನ್ಮಗಳಿಂದಲೂ ನಾವು ಯಾವ ಒಂದು ದುರ್ಗುಣಗಳ ಸಮೂಹದಲ್ಲಿ ಸಿಕ್ಕಿ ನಾನು ಯಾರು ಅನ್ನುವಂತಹ ಜ್ಞಾನವನ್ನೇ ಕಳ್ಕೊಂಡು ಬಿಟ್ಟಿದ್ದೇವೋ ಅದನ್ನು ನಾವು ಒಂದು ಕ್ಷಣದಲ್ಲಿ ಪ್ರಾಪ್ತ ಮಾಡ್ತೀವಿ. ಅಂತಹ ಒಂದು ದಿವ್ಯವಾದಂತಹ ಶಕ್ತಿ ನಮ್ಮ ಅಂತರದಲ್ಲೇ ಇರಿಸಿಕೊಂಡು ಅದನ್ನು ತಿಳಿಯಲಾರದೆ ಎಷ್ಟೋ ಜನ್ಮಗಳನ್ನ ವ್ಯರ್ಥವಾಗಿ ಕಳೆದ್ವಿ. ಈಗ ಪರಮಾತ್ಮನ ಕೃಪೆಯಿಂದ ಮತ್ತೆ ನಮಗೆ ಮನುಷ್ಯ ಜನ್ಮ ಬಂದಿದೆ. ಇವಾಗಲಾದ್ರೂ ನಾವು ಈ ಮಿಥ್ಯಾರೂಪವಾದಂತಹ ಪ್ರಾಪಂಚಿಕ ಸ್ನೇಹದಿಂದ ಸ್ವಲ್ಪ ಕಾಲ ದೂರವಿದ್ದು ಗುರು ಹೇಳಿದಂತಹ ಸ್ಮರಣೆಯನ್ನ ನಾವು ಅಭ್ಯಾಸದಲ್ಲಿ ತಂದುಕೊಂಡ್ರೆ ಮಾತ್ರ ಏನಾದರೂ ಈ ಭವಸಾಗರವನ್ನು ದಾಟಬಹುದು, ಅಥವಾ ಜನ್ಮ ಮರಣಾದಿ ಗತಿಗಳಿಂದ ದೂರವಾಗಬಹುದು. ಇಲ್ಲಾಂದ್ರೆ ಮತ್ತೆ ಮತ್ತೆ ಹುಟ್ಟಬೇಕಾಗ್ತದೆ, ಅನೇಕ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳಲ್ಲಿ ಸಿಕ್ಕಬೇಕಾಗ್ತದೆ. नाम रंग रंगी सूरत मन मारे, क्रोध को जारा क्षमा संहारे. ಒಂದು ನಾಮದ ಶಕ್ತಿಯಿಂದ ಕಾಮಕ್ರೋಧಾದಿಗಳಲ್ಲೂ ಅಡಿತು. ಈ ಗುಣಗಳ ಅಡಿತು ಹೋದ್ರೆ ಪ್ರಪಂಚ ಇಲ್ಲ. ಈ ದುರ್ಗುಣಗಳ ಸಮೂಹದಿಂದ ಕೂಡಿರುವುದೇ ಈ ಪ್ರಪಂಚ. ನೀನು ಆ ನಾಮರೂಪವಾದಂತಹ ಪ್ರೇಮದಲ್ಲಿ ಕೂಡಿಬಿಟ್ರೆ ಈ ಪ್ರಪಂಚವೆಲ್ಲವೂ ಪವಿತ್ರವಾಗಿದೆ. ಒಬ್ಬ ಭಕ್ತನು 14 ಬ್ರಹ್ಮಾಂಡವನ್ನು ಪವಿತ್ರ ಮಾಡ, ಅದಕ್ಕೆ ಸಾವಿರಾರು ಮಂದಿ ಬೇಕಿಲ್ಲ. ರಾಕ್ಷಸ ಕುಲದಲ್ಲಿ ಜನ್ಮಧಾರಣೆ ಮಾಡಿದಂತಹ ಪ್ರಹ್ಲಾದ ಒಬ್ಬನು ತಾನು ಭಕ್ತನಾದ್ರೆ ಅವನ ಹಿಂದಕ್ಕಿನ 21 ತಲೆಗಳು ನರಕದ್ವಾರದಿಂದ ಬಿಟ್ಟು ಹೋದ್ರು. ಮುಂದಕ್ಕಿನ ಅವನ ಜನರೇಷನ್ ಏನಿದ್ವು ಅವರೆಲ್ಲರೂ ಪಾಪದಿಂದ ಮುಕ್ತರಾಗಿದ್ದರು. ಒಬ್ಬ ಭಕ್ತನು. ರಾಧಾಸ್ವಾಮಿಗಳೇನಂತಾರೆ, ನೀನು ಆ ನಾಮದಲ್ಲಿ ಸ್ವಲ್ಪ ಕಾಲ ಚಿತ್ತ ಕೂಡಿಸು, ಈ ದುರ್ಗುಣಗಳೆಲ್ಲವೂ ಬಿಟ್ಟು ಹೋಗ್ತದೆ. ಈ ದುರ್ಗುಣಗಳ ಸಮೂಹದಿಂದಲೇ ಈ ಪ್ರಪಂಚದ ಸೃಷ್ಟಿಯಾಗಿದೆ. ಇದರಲ್ಲಿ ಸಿಕ್ಕಿ ನೀನು ಬಾಧೆ ಪಡ್ತಿರುವುದು. ಒಂದು ಸ್ವಲ್ಪ ಕಾಲದ ನಾಮಚಿಂತನೆಯಿಂದ ಈ ಅಪಾರವಾದಂತಹ ಗುಣರೂಪದ ಪ್ರಪಂಚದ ದುಃಖ ಕ್ಲೇಶಾದಿಗಳ ಒಂದು ಬಂಧನದಿಂದ ನೀನು ಬಿಡುಗಡೆ ಆಗಿದೆ. ನೀನು ಇದ್ದು ನಿನ್ನನ್ನು ಏನು ಮಾಡುವುದಿಲ್ಲ. ಇಷ್ಟು ಶತ್ರುಗಳು ಇದ್ದರೂ ನಿನ್ನನ್ನು ಏನು ಮಾಡುವುದು. ಇದು ನೀನು ಮಾಡಿಕೊಂಡ ತಪ್ಪು ಅಷ್ಟೇ. ಈ ತಪ್ಪನ್ನು ಈಗ ತಿದ್ದುಕೊಳ್ಳುವ ಅವಕಾಶ ಕೊಟ್ಟಿದ್ದಾನೆ ಪರಮಾತ್ಮ. ಅದಕ್ಕಾಗಿ ಈಗ ಸದ್ಗುರು ಕೊಟ್ಟಂತಹ ನಾಮದ ಸ್ಮರಣೆಯನ್ನ ಜಾಗೃತಿಯಿಂದ ಚಿಂತನೆ ಮಾಡ್ರಿ, ಸ್ಮರಣೆ ಮಾಡಿ. ಕೆಲವರು ಕೇಳ್ತಾರೆ, ಸ್ಮರಣೆ ಹೇಗೆ ಮಾಡ್ಬೇಕು ಸ್ವಾಮಿ? ನಾಲಿಗೆಯಿಂದ ಮಾಡ್ಬೇಕಾ, ಅಥವಾ ಏನಾದರೂ ರಾಮಕೋಟಿ ಬರೆದಂಗೆ ಬರಿಬೇಕಾ, ಗಟ್ಟಿಯಾಗಿ ಮಾಡ್ಬೇಕಾ, ಯಾರಿಗೂ ಕೇಳಿಸ್ತಿರೋ ಹಾಗೆ ಮಾಡ್ಬೇಕಾ ಅಂತ ಹೇಳಿ ಅನೇಕ ಪ್ರಶ್ನೆಗಳು ಮಾಡ್ತಾರೆ. ಇವೆಲ್ಲಾ ಪ್ರಶ್ನೆಗಳು ವ್ಯರ್ಥ. ಯಾಕಂದ್ರೆ ನಾವು ಮಾಡ್ಲಾರ್ದೆ ಕೇಳೋದು. ಕಳೆ ತೆಗೆಯೋದಕ್ಕೆ ಹೆಣ್ಣು ಮಕ್ಕಳನ್ನ ಕೂಲಿ ಕರೀತಾರೆ ರೈತರು. ಅದ್ರೊಳಗೆ ಕೆಲವರು ಸೋಮಾರಿಗಳು ಇರ್ತಾರೆ ಹೆಣ್ಮಕ್ಳು. ಯಾರು ಕೆಲವರು ಕಳೆ ತೆಗಿತಾರೆ, ಏನ್ ಕೆಲವರು
ಕೆಲಸ ಮಾಡ್ತಿರೋದು. ಯಾಕೆ ನೀವು ಮಾಡೋದಿಲ್ಲ ಅಂದ್ರೆ ಅವಳು ಏನಂತಾಳೆ, ಈ ಕುರ್ಚಿಗೆ ಮಳೆ ಸೊಟ್ಟಗೈತೆ, ಇದು ಸರಿಯಾಗಿಲ್ಲ ಅಂತ ಅದ್ರ ಮೇಲೆ ಕಂಪ್ಲೇಂಟ್ ಮಾಡ್ತೇವೆ. ಕುಣಿನೆಲ್ಲ ಡೊಂಕು ಅಂದ್ರೆ ಅವಳಿಗೆ ಕುಣಿಯಕ್ ಬರುವುದಿಲ್ಲ. ಯಾಕೆ ಕುಣಿಯೋದಿಲ್ಲ ಅಂದ್ರೆ ನ್ಯಾಯ ಸರಿಲೇದಯ್ಯ ಅಂತ, ನೆಲ ಸರಿಯಾಗಿಲ್ಲ ಅಂದ್ರೆ ಏನಾಯ್ತು, ನಾವು ಕೂಡ ಮಾಡ್ಲಾರ್ದೆ ಈ ಪ್ರಶ್ನೆಗಳನ್ನು ಕೇಳ್ತೀವಿ. ಆದ್ರೂ ಗುರು ನಮ್ಮ ಮೇಲೆ ಪ್ರೇಮ ಇಟ್ಟು ಅವನು ಏನ್ ನಮ್ಗೆ ವಿಚಾರ ಕೊಡ್ತಾನೆ ಅಂದ್ರೆ, ಈ ಬೃಹಮಧ್ಯ ಸ್ಥಾನದಲ್ಲಿ ನಿನ್ನ ಲಕ್ಷ್ಯವನ್ನು ನಿಲ್ಲಿಸಿ ಸ್ಮರಣೆ ಮಾಡು. ಇಲ್ಲಿ ನೀನು ಲಕ್ಷ್ಯ ಇರಿಸ್ತಿರ್ಲಿಕ್ಕಾಗಿಯೇ ಸ್ಮರಣೆ ತಾನಾಗ ತಾನು ಬರುತ್ತೆ. ಅದನ್ನೇ ಸಹಜ ಯೋಗ ಅಂದಿ. ಆ ಸ್ಮರಣೆ ನಿನ್ನನ್ನು ಉದ್ಧಾರ ಮಾಡುವುದು. ಹೊರಗಡೆಗೆ ಈಗ ನಾವು ಜಪಮಾಲೆ ತೆಗೆದುಕೊಂಡು ರಾಮ್ 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 ರಾಮ ಅಂತ ಹೇಳಿ ಕೂತ್ಕೊಳ್ತೇವೆ, ಕೃಷ್ಣ ಕೃಷ್ಣ ಅಂತೇವು. ಎಷ್ಟು ಹೊತ್ತು ಮಾಡ್ತೀವಿ ಇದು? ಸ್ವಲ್ಪ ಹೊತ್ತಿಗೆ ಏನಾಗ್ತದೆ ಅಂದ್ರೆ ಒಂದು ವಿಧವಾದಂತಹ ನಿದ್ರೆ ಬಂದ್ಬಿಡಿ, ಜಡತ್ವ ಬಂದ್ಬಿಡಿ. ಬೆರಳೇನು ತಿರುತ್ತಾ ಇರ್ತದೆ, ಮಾಲೇನು ತಿರುತ್ತಿರುತ್ತೆ, ರಾಮ್ 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 ರಾಮ ಅಂತೀವಿ. ನಿದ್ರೆ ಬಂದ್ಬಿಡಿ, ಸೋಮವಾರತನ ಬಂದ್ಬಿಡಿ, ಮಲ್ಕೊಂಡ್ಬಿಡಿ. ಅಂದ್ರೆ ರಾಮನಾಮ ಸ್ಮರಣೆ ಮಾಡಿದ್ರೆ ಈ ದುರ್ಗುಣಗಳೆಲ್ಲ ಬರ್ತವೆ? ಇಲ್ಲ. ಇದು ಯಾಕೆ ಬಂತು ಅಂದ್ರೆ ನಿನ್ನ ಪದ್ಧತಿ ತಪ್ಪು ಅಷ್ಟೇ. ಜಪಮಾಲೆಯದು ತಪ್ಪೇನಲ್ಲ, ಅದನ್ನ ತಿರುಗಿದ ಬೆರಳುಗಳದು ತಪ್ಪೇನಲ್ಲ, ಆದ್ರೆ ನಿನ್ನ ಪದ್ಧತಿ ಒಳಗೆ ತಪ್ಪು. ಅಳ್ತಾ ಇರುವ ಮಕ್ಕಳು, ಗಲಾಟೆ ಮಾಡ್ತಿರುವ ಮಕ್ಕಳನ್ನ ನೀವು ಮಲಗಿಸುವಾಗ ಏನ್ ಮಾಡ್ತೀರ? ಹೆಣ್ಮಕ್ಳು ಏನ್ ಮಾಡ್ತೀರಿ? ಅವ್ರು ನಿದ್ರೆ ಹೋಗು ಮಾಡ್ಬೇಕಲ್ಲ, ಏನ್ ಮಾಡ್ತೀವಿ ಶಾಂತಮ್ಮ? ನೀನು ನಿನ್ ಮಗನ್ ಏನ್ ಮಾಡಿದೆ? ಪ್ರಕಾಶ್ ಅಲ್ಲ, ನಾವೇನು ಏನಾದ್ರು ಒಂದು ಹಾಡು ಹೇಳ್ತಿರ್ತೀರ. ಜೋಗಾಲಿ. ಆ ಜೋಗಾಲಿ ಅಂದ್ರೆ ಅರ್ಥ ಏನಂದ್ರೆ, ಇವನ್ ಜೋಕು ಮಾಡ್ಕೊಂಡಿ ಹೂಲಾಡ್ಕೊಂಡು ಮಾಡ್ಕೊಂಡು. ಕಾರಣ ಯಾಕೆ ನಿದ್ರೆ ಬರ್ತದೆ ಅಂದ್ರೆ ಒಂದೇ ರಾಗ, ಒಂದೇ ಶಬ್ದ. ಅದನ್ನ ಕೇಳ್ತಾ 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 ಆ ಶಬ್ದದ ವೈಬ್ರೇಷನ್, ತರಂಗಗಳು ನಮ್ಮ ಶರೀರದ ಮೇಲೆ ಬಡಿಯತ್ತೀವಿ. ಒಂದೇ ಶಬ್ದ ಬಡ್ದು 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 ಏನಾಗಿ ಹೋಗ್ತದೆ ಅಂದ್ರೆ ನಮ್ಮನ್ನ ನಿದ್ರೆ ಒಳಗೆ ಸೇರಿಸ. ನಾವೇನ್ ಅನ್ಕೊಳ್ತೀವಿ, ಓಹೋ ಸ್ಮರಣೆ ಆಯ್ತು ಬಿಡು ಅಂದ್ಬಿಡ್ತೀವಿ. ನಿದ್ರೆಯಿಂದ ಎದ್ದ ಮೇಲೆ ಸ್ಮರಣೆ ಆಯ್ತು. ಇದು ಅಲ್ಲ. ಸ್ಮರಣೆ ಅಂದ್ರೆ ಅರ್ಥವೇನು? ಅದೊಂದು ಜಾಗೃತ ಸ್ಥಿತಿ, ಅವೇರ್ನೆಸ್. ಈ ಭ್ರೂಮಧ್ಯ ಸ್ಥಾನದಲ್ಲಿ ನಮ್ಮ ನಿಂತಾಗ, ಇಲ್ಲಿಗೆ ಬಂದಾಗ ನಾವು ನಮ್ಮ ಅಂತರದೊಳಗೆ ಇರ್ತಕ್ಕಂತಹ ನಾಮದ ಆ ಶಕ್ತಿಗಳು ಏನಿದ್ದಾವೆ ಅವು ಸಹಜವಾಗಿ ಜಾಗೃತಿ, ತಾನೇ ತಾನು ಜಾಗೃತಿ. ಅದು ಒಂದು ಸರ್ತಿ ಜಾಗೃತಿ ಆದ್ಮೇಲೆ ನೀನು ಪ್ರತಿನಿತ್ಯ ಸ್ಮರಣೆ ಮಾಡುವ ಕೆಲಸವೇ ಅದು ತಾನಾಗ ತಾನು ನಡೀತದೆ ಸಹಜವಾಗಿ. ಅಂತಹ ಸ್ಥಿತಿಯನ್ನು ನಾವು ತಂದುಕೊಳ್ಳುವುದು ಈ ಮನುಷ್ಯ ಜನ್ಮದಲ್ಲಿ ಮಾತ್ರ. ಇದಕ್ಕೆ ಏನೇನ್ ಮಾಡ್ಬೇಕು ಸ್ವಾಮಿ? ಏನಿಲ್ಲ, ಸುಮ್ಮನೆ ಕೂತ್ಕೋಬೇಕು. ಸುಮ್ಮನೆ ಕೂತ್ಕೊಂಡ್ಬಿಡಿ. ಅದು ಆಗುತ್ತೋ ಹೋಗುತ್ತೋ ನೀನು ಲಕ್ಷ್ಯ ಇರಿಸಿ ಸುಮ್ಮನೆ ಕೂತ್ಕೊ. ಮೊದಲಲ್ಲಿ ಅಲ್ಲಿ ಲಕ್ಷ್ಯ ನಿಲ್ಲುವುದಿಲ್ಲ. ಯಾಕೆ ನಿಲ್ಲುವುದಿಲ್ಲ ಅಂದ್ರೆ ಈ ಹೊರಗಿನ ಪ್ರಪಂಚವನ್ನು ನೋಡಿ 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 ನಮ್ಗೆ ಇದರದ್ದು ಅಭ್ಯಾಸ ಹೆಚ್ಚು. ಸ್ವಲ್ಪ ದಿವಸ ಕಷ್ಟವಾಗಬಹುದು. ಶ್ರದ್ಧೆಯಿಂದ ಮಾಡೋರಿಗೆ 1 ವಾರ 15 ದಿವಸ ಸಾಕು. ಪ್ರೇಮದಿಂದ ಮಾಡೋರಿಗೆ 1 ಕ್ಷಣವೇ ಸಾಕು. ಸೋಮಾರಿಗಳಿಗೆ 1 3 ತಿಂಗಳು ಬೇಕು. ಎಷ್ಟೋ ಜನ್ಮಗಳನ್ನು ನಾವು ವ್ಯರ್ಥವಾದಂತಹ ವಿಚಾರದಲ್ಲಿ ಕಳೆದಿ ಸದ್ಗುರು ಬೋಧ ಕೊಟ್ಟಿರ್ತಕ್ಕಂತಹ ಈ ನಾಮದ ಸ್ಮರಣೆಯನ್ನ ಜಾಗೃತಿ ಮಾಡ್ಕೊಳ್ಳಿಕ್ಕಾಗಿ 1 ತಿಂಗಳು 2 ತಿಂಗಳು 3 ತಿಂಗಳು ಉಪಯೋಗಿಸೋಣ. ಯಾವ್ಯಾವುದೋ ಕೆಲಸಕ್ಕೆ ವರ್ಷಗಳನ್ನೆಲ್ಲ ಉಪಯೋಗಿಸ್ಬೇಕು. ಇದಕ್ಕಾಗಿ 1 3 ತಿಂಗಳು ಇದೊಂದು ಕೋರ್ಸ್ ಅಭ್ಯಾಸ ಮಾಡಿ ನೋಡೋಣ ಅನ್ನುವಂತಹ ಉತ್ಸಾಹದಿಂದ ಯಾರು ಸಾಧನೆ ಒಳಗೆ ಕೂಡ್ತಾರೋ ಅವರಿಗೆ ಇದು ಸಿದ್ಧಿ ಆಗ್ತದೆ. ಸುಮ್ಮನೆ ಕೂಡಿ ಇಲ್ಲಿ ಲಕ್ಷ್ಮಿ ಇರಿಸಿ ಒಳಗೆ ಏನಾಗ್ತಾ ಇದೆ ಅಂತ ಕೇಳ್ರಿ ಅಷ್ಟೇ. ನೀವು ನನ್ನ ಒಳಗೆ ಏನ್ ನಡೀತದೆ ಇಷ್ಟು ಕೂಡ ನಮ್ಮಿಂದ ಆಗುವುದಿಲ್ಲ. ಸುಮ್ಮನೆ ಕೂತ್ಕೊಂಡು ಇಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ಭಾವಿಸಿ ಭ್ರೂಮಧ್ಯದಲ್ಲಿ
ನನ್ನ ಒಳಗೆ ಏನು ನಡೀತಾ ಇದೆ, ಏನೇನು ಜರುತ್ತದೆ, ಏನೇನು ಕಾಣಿಸ್ತದೆ ಅನ್ನುವುದರ ವಿಚಾರವನ್ನು ಸ್ವಲ್ಪ ಮಾಡಿ. ಹೀಗೆ ಮಾಡ್ತು ಸ್ವಲ್ಪ ಕಾಲದಲ್ಲಿ ಏನಾಗ್ತದೆ, ಅನೇಕೋ ವಿಧವಾದಂತಹ ದೃಶ್ಯಾದಿಗಳು, ಅನೇಕ ಧ್ವನಿಗಳು ಇವೆಲ್ಲವೂ ಪ್ರಕಟವಾಗಿ ಕಡೇ ಒಂದು ದಿವಸ ಇವೆಲ್ಲ ಇರದಂತ ಹೋಗ್ತದೆ. ಶುಭ್ರವಾದಂತಹ ಆಕಾಶ ಹೇಗಿರ್ತದೋ ಹಾಗೆ ಬ್ರಹ್ಮಜ್ಞ ಸ್ಥಾನ ಶುಭ್ರವಾಗಿ, ಅಲ್ಲಿ ಏನೊಂದು ಅಡಚಣೆ ಇರಲಾರ್ದೆ, ಅಡ್ಡಿ ಆತಂಕಗಳಿರಲಾರ್ದೆ ನಿರ್ಮಲವಾದಂತಹ ಆಕಾಶದಂತೆ ಈ ಬ್ರಹ್ಮಜ್ಞ ಸ್ಥಾನದ ಸೂಕ್ಷ್ಮ ಆಕಾಶ ನಿರ್ಮಲವಾಗಿ, ಅಲ್ಲಿ ಬಿದ್ದಿರ್ತಕ್ಕಂತಹ ದೋಷಾದಿಗಳೆಲ್ಲವೂ ಹೋಗ್ಬಿಡ್ತು. ನಾನು ನನ್ನದು ಅನ್ನೋ ಮಮಕಾರಾದಿ ದೋಷಗಳು, ಮಾಯಾ ಮನಸ್ಸ ಅಹಂಕಾರ ಅನ್ನುವಂತಹ ದೋಷಗಳೆಲ್ಲವೂ ಹೋಗ್ಬಿಡ್ತು. ಈ ಸೂಕ್ಷ್ಮ ಆಕಾಶ ನಿರ್ಮಲವಾಗಿದೆ. ಆ ನಿರ್ಮಲವಾದಂತಹ ಆಕಾಶದಲ್ಲಿ ನಿನ್ನ ಲಕ್ಷ್ಯ ನಿಂತಾಗ ಆ ಪರಂಜ್ಯೋತಿ ಪ್ರಕಾಶ ಪ್ರಕಟವಾಗಿದೆ. ಆ ಪ್ರಕಾಶ ಶಿಥಳವಾಗಿರುತ್ತೆ, ಅದರಲ್ಲಿ ಉಷ್ಣವಿಲ್ಲ, ಶಾಖವಿಲ್ಲ, ಅದು ನಿನ್ನ ಅಂತರದಲ್ಲಿ ಪ್ರಕಟವಾಗ್ತದೆ. ಅದರಲ್ಲಿ ಒಂದು ಆಕರ್ಷಿತ ಶಕ್ತಿ ಉಂಟು. ನಿನ್ನನ್ನ ಅಂಡ ಪಿಂಡ ಬ್ರಹ್ಮಾಂಡ ಲೋಕದಿಂದ ಆ ಸತ್ಯದ ಲೋಕದ ಕಡೆಗೆ ಕರೆದು ಹೋಗುವ ಶಕ್ತಿ ಉಂಟು. ಆದ್ರೆ ಸ್ನೇಹವಾಗಿದೆ ಅಂದ್ರೆ ನೀನು ಗುರುವಿನ ಸಮಾಗಮ ಮಾಡಿದೆ ಅಂತ. ಆ ಶಬ್ದ ಅಥವಾ ಪ್ರಕಾಶವೇ ಸದ್ಗುರು. ಆ ಸದ್ಗುರುವಿನ ಸ್ನೇಹ ನಮ್ಮ ಅಂತರದಲ್ಲೇ ಇದೆ, ಇಲ್ಲಿ ನೀನು ಮಾಡು ಅನ್ನುವ ಬೋಧ ಕೊಡ್ತಕ್ಕಂಥ ಗುರು ತಾನೇ ಹೊರಗೆ ಮನುಷ್ಯಾಕಾರದಲ್ಲಿ ಬಂದು ತನ್ನ ನಿರಾಕಾರದಲ್ಲಿ ಕೂಡಿಸ್ಲಿಕ್ಕಾಗಿ ಇಷ್ಟು ಬೋಧೆ ಕೊಡ, ಇಷ್ಟು ಹೇಳ್ತಾನೆ. ಆ ಪ್ರಕಾಶ ಅಥವಾ ಧ್ವನಿಯಲ್ಲಿ ನಿನ್ನ ಚಿತ್ತವನ್ನು ಕೂಡಿಸಿದಾಗ, ಅದ್ರ ಸ್ನೇಹವಾದಾಗ, ಅದರ ಆಕರ್ಷಿತಕ್ಕೆ ನೀನು ಸಿಕ್ಕಿದಾಗ, ನೀನು ಎಲ್ಲಿಂದ ಬಂದಿದ್ದೀಯೋ ಅಲ್ಲಿಗೆ ನೀನು ಬರ್ತು. ಇದಕ್ಕೆ ನೀನು ಎಷ್ಟು ಕಷ್ಟ ಬಿದ್ದೆ, ಇದಕ್ಕೇನಾದ್ರು ಉಪವಾಸ ಮಾಡಿದೆ, ತಪಶ್ಚರ್ಯಾದಿಗಳು ಮಾಡಿದೆ, ಹೆಂಡ್ರ ಮಕ್ಕಳನ್ನು ಬಿಟ್ಟು ಹೋದೆ, ನೀನು ಉದ್ಯೋಗ ಬಿಟ್ಟೆ, ಏನೂ ಇಲ್ಲ. ಇವೆಲ್ಲ ಮಾಡ್ಕೊಳ್ತಲೇ ಇದನ್ನ ನೀನು ಅಭ್ಯಾಸ ಮಾಡುವುದು. ನಡೆದು ದಾರಿ ಒಳಗೆ ನಡೆದು ಹೋಗುವಾಗಲೂ ಈ ಭೂಮಧ್ಯ ಸ್ಥಾನದಲ್ಲಿ ನೀನು ಲಕ್ಷ್ಯವನ್ನು ಇರಿಸಿಕೊಂಡೇ ಹೋಗು. ಕೆಲಸವನ್ನು ಮಾಡುವಾಗಲೂ ಇಲ್ಲಿ ಲಕ್ಷ್ಯವನ್ನು ಇಟ್ಟೇ ಕೆಲಸ ಮಾಡಿ. ಇನ್ನು ಚೆನ್ನಾಗಾಗ್ತದ ಆ ಕೆಲಸಗಳು. ಯಾಕಂದ್ರೆ ಇಲ್ಲಿ ಎಲ್ಲವೂ ಸಾರಯುತವಾದಂತಹ ಪವರ್ಸ್ ಇದೆ, ಅವೆಲ್ಲವೂ ನಿನ್ನ ಶರೀರದಲ್ಲಿ ವ್ಯಾಪಕವಾಗ್ತದೆ. ನಿನ್ನ ಹಿಂದಿಕ್ಕಿನ ರೋಗಗಳೆಲ್ಲವೂ ಬಿಟ್ಟು ಹೋಗ್ತವೆ. ಜಡತ್ವ, ಸೋಮಾರಿತನಾದಿಗಳು ಇವೆಲ್ಲ ಹೋಗ್ತವೆ. ನಿನ್ನ ಶರೀರ ಶುದ್ಧವಾಗಿ ಹೋಗ್ತದೆ, ನಿರ್ಮಲವಾಗಿ, ಪವಿತ್ರವಾಗಿ. ಆಗ ನಿನ್ನಲ್ಲಿ ಆತ್ಮಶಕ್ತಿ ಜಾಗೃತಿ ಆಗ್ತದೆ. ಆತ್ಮಶಕ್ತಿ ಜಾಗೃತಿ ಆದೊಡನೆ ಅಲ್ಪಶಕ್ತಿಗಳೆಲ್ಲವೂ ನಿನ್ನನ್ನು ಬಿಟ್ಟು ಹೋಗಿ, ದುಷ್ಟಶಕ್ತಿಗಳೆಲ್ಲವೂ ನಿನ್ನನ್ನು ಬಿಟ್ಟು ಹೋಗಿ. ಇಷ್ಟು ಲಾಭ ನಾವು ಸುಮ್ಮನೆ ಕೂತು ಈ ಭೂಮಧ್ಯದಲ್ಲಿ ಲಕ್ಷ್ಯವಿರಿಸಿದರೆ ಪ್ರಾಪ್ತವಾಗ್ತದೆ ಎನ್ನುವುದು ನಮಗೆ ಗೊತ್ತಾಗಿಯೂ ಕೂಡ ನಾವು ಇದರ ಅಭ್ಯಾಸವನ್ನೇ ಮಾಡಲಾರದೆ ದಿನಗಳನ್ನು ಕಳೆದು ಬಿಟ್ರೆ ಒಂದು ದಿವಸ ಮೃತ್ಯು ನಮ್ಮನ್ನು ಮಾಡ್ಕೊಂಡು ಹೋಗ್ಬಿಟ್ಟು ಎಲ್ಲಿ ತಗೊಂಡು ಹೋಗ್ಬಿಡ್ತದೋ ಹೇಳಲಿಕ್ಕೆ ಬರುವುದಿಲ್ಲ. ಮತ್ತೆ ನೀನು ಏನಾಗಿ ಹುಟ್ಟುತ್ತೀಯೋ ತಿಳಿಲಿಕ್ಕೆ ಬರುವುದು. नाम रंग रंगी सूरत मन मारे, क्रोध को जारा क्षमा संहारे. ಒಂದೊಂದು ಶಕ್ತಿಯು ನಮ್ಮಲ್ಲಿ ನಾಮದ ಸ್ಮರಣೆ ಜಾಗೃತ ಆಂತರಿಕವಾಗಿ ಪವಿತ್ರವಾದಂತಹ ಗುಣಗಳೆಲ್ಲವೂ ಬೆಳೆದು ಬರ್ತದೆ. ಅರ್ಜುನ ಇದೇ ಪ್ರಶ್ನೆ ಮಾಡ್ತಾನೆ ಕೃಷ್ಣನಿಗೆ, ಈಗ ನೀನು ಹೇಳಿದ್ದು ಈ ಯೋಗ ಏನಿದೆ, ಇದನ್ನು ನಾನು ಮಾಡಿದ್ರೆ ನನಗೆ ಏನೇನು ಪರಿಣಾಮ ಫಲ ದೊರೆಯಿತು. ಆಗ ಕೃಷ್ಣ ಏನಂತಾನೆ, ನಿನ್ನ ಹೆಸರೇನು ಅಂತ, ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಇವನಿಗೆ ಸಂಶಯ ಬರ್ತದೆ ಅರ್ಜುನನಿಗೆ, ಏನಯ್ಯ ಇವನಿಗೆ ನನ್ನ ಹೆಸರೇನು ಅಂತ ಕೇಳ್ತಾನೆ. ಅಂದು ಅವನು ಸ್ತಬ್ಧವಾಗಿ ಕೃಷ್ಣನ ಮುಖವನ್ನೇ ನೋಡ್ತಾನೆ. ಏನಪ್ಪಾ ನಿನ್ ಹೆಸರು ಮರ್ತೋಗ್ಬಿಟ್ಟಿದೆಯೇ, ಅದು ನಾನೇ ಹೇಳ್ಬೇಕಾ ನಿನಗೆ? ಅಲ್ಲಿಗೂ ಇವನು ಸ್ತಬ್ಧವಾಗಿ ನಿಂತಿರ್ತಾನೆ ಅರ್ಜುನ. ಆಗ ಹೇಳ್ತಾನೆ, ಹೇ ಅರ್ಜುನ ಎಚ್ಚರವಾಗು ಅಂತಾನೆ ಕೃಷ್ಣ. ಹೌದ್ರಿ ನಾನು ಅರ್ಜುನ ಅಂತಾನೆ. ಏನ್ ಅರ್ಜುನ ಅಂದ?
ಯಾರು ಜ್ಞಾನವನ್ನು ಬೇಡ್ತಾರೋ ಆ ಜ್ಞಾನವನ್ನು ಪ್ರಾಪ್ತ ಮಾಡಿದವರು ಯಾರೋ ಅವನು ಅರ್ಜುನ. ಅದು ನೀನು ಆಗ್ತೀಯಪ್ಪ. ಆ ಜ್ಞಾನದ ಶಕ್ತಿಯನ್ನು ಪ್ರಾಪ್ತ ಮಾಡಿದ ಮೇಲೆ ಆ ಜ್ಞಾನದ ಸ್ವರೂಪವೇ ನೀನಾಗ್ತಿ. ಅದಕ್ಕಾಗಿ ನೀನು ಅರ್ಜುನ. ಒಂದೊಂದು ನಮಗೆ ಇಟ್ಟಿರುವ ಹೆಸರಿನಲ್ಲಿ ಕೂಡ ಇಷ್ಟೊಂದು ರಹಸ್ಯಗಳಿದೆ. ಅದನ್ನೇ ನಾವು ಮರ್ತು ಬಿಟ್ಟಿವಿ. ಹಾಗೆ ಅರ್ಜುನ ಮರ್ತು ಹೋದನು, ನಾವು ಹಾಗೆ ಮರ್ತು ಹೋದ್ವಿ. ಆ ನಾಮದ ಶಕ್ತಿ ನೀನು ಇಂಥವನು ಅಂತ ಹೇಳಿ ತೋರಿಸ್ಕೊಟ್ಟಾಗ ಸಹಜವಾಗಿ ನಿನ್ನ ಅಂತರದಲ್ಲಿ ಆ ಗುಣಗಳೆಲ್ಲವೂ ಬೆಳಕು ಬಂದ. ನೀನು ಸ್ಥಿತಪ್ರಜ್ಞನುಳ್ಳವನಾಗಿ, ಸ್ಥಿತಪ್ರಜ್ಞತ್ವ ಬಂದದೆ ಅಂದ್ರೆ ಮೋಕ್ಷದ ದ್ವಾರ ತಾನಾಗಿ ತಾನು ತೆರೆದುಕೊಳ್ಳು. ಅಲ್ಲಿ ಇನ್ಯಾರು ಪ್ರವೇಶ ಮಾಡ್ಲಿಕ್ಕೆ ಬರುವುದಿಲ್ಲ. ಅದು ನಿನ್ನ ಸ್ವಂತ ಮನೆ. ಆ ಸತ್ಯಖಂಡ ಅಥವಾ ಸತ್ಯಲೋಕ ನಿನ್ನ ಸ್ವಂತ ಗೃಹ. ಅಲ್ಲಿ ನೀನೇ ಹೋಗಬೇಕೇ ಆಗಲಿ, ಇನ್ನೊಬ್ರು ಹೋಗುವುದಕ್ಕಿಲ್ಲ. ನೀನು ಆ ಮನೆಯ ದ್ವಾರದಲ್ಲಿ ಹೋಗ್ತಿರ್ಲಿಕ್ಕಾಗಿ ಯಜಮಾನ ಬಂದ ಅಂತ ಹೇಳಿ ತಾನಾಗಿ ತಾನೇ ಕೇಳ್ಬೋದು. ನಿಮ್ಮ ಮನೆಗೆ ನೀವು ಹೋಗುವ ಟೈಮ್ ಇರ್ತದಲ್ಲ, ಆಗ ನಿಮ್ಮ ಮನೆ ಒಳಗಿರುವಂತ ಹೆಂಡತಿಯೋ ನಿನ್ನ ಮಕ್ಕಳು ಏನ್ ಮಾಡ್ತಾರೆ? వాళ్ళు వచ్చే టైం అయింది చూడరా కిటికీలో వాకిలి తెరి లేదంటే చాలా కోపిస్తుడు వచ్చి అందరికి తొన్నాడు ಅಂತಾಳೆ ಹೆಂಡತಿ. ನೋಡ್ತಾನೆ ಇರ್ತಾಳೆ. ಹೊರಗಡೆ ಬಾಗಿಲಲ್ಲಿ ನಿಂತು ನೋಡ್ತಾಳೆ, ನನ್ನ ಗಂಡ ಬರು ಹೊತ್ತಾಯ್ತು, ಬಾಗಿಲು ಮುಚ್ಚಿರಬಾರ್ದು, ತೆಗೆದಿರಬೇಕು. ಇಲ್ಲೇ ಇಷ್ಟು ಒಂದು ನಿನ್ನ ಬಗ್ಗೆ, ನಿನ್ನ ಮನೆಗೆ, ನಿನ್ನ ಮನೆಯಲ್ಲಿ ಇರ್ತಕ್ಕಂಥವ್ರು ಒಂದು ಶ್ರದ್ಧೆ ವಹಿಸ್ತಾರೆ ಅಂದ್ರೆ ನಿನ್ನ ಈ ಸ್ವಂತ ಗೃಹದಲ್ಲಿ ನೀನು ಪ್ರವೇಶ ಮಾಡಿದಾಗ ಆ ದ್ವಾರ ತೆರೆಯುವುದಿಲ್ವೇ? ಇದನ್ನು ನಾವು ತಿಳಿಯಲಿಲ್ಲ, ನಮಗೆ ಗೊತ್ತಿಲ್ಲ ಅಷ್ಟೇ. ಗೊತ್ತಿರಲಾರದೆ ನಾವು ತಪ್ಪು ಹಾದಿಯಲ್ಲಿ ಹೋಗ್ಬಿಟ್ಟೆ. ಈಗ ನಮಗೆ ಗೊತ್ತಾದ ಮೇಲೆ ಇದನ್ನು ಶ್ರದ್ಧೆಯಿಂದ ಸಾಧಿಸ್ಕೊಬೇಕು. नाम का मिला आज भंडारे, लोभ को टाला जान कंगारे. ಆ ನಾಮದ ಭಂಡಾರ ಅಂದ್ರೆ ಏನು? ನನ್ನ ಅಹಂಕಾರವನ್ನೆಲ್ಲ ಹೋಗಲಾಡಿಸುವಂತಹ, ನಾನು ನನ್ನದು ಅನ್ನುವಂತ ಅಹಂಕಾರವನ್ನು ಹೋಗಲಾಡಿಸಿ ನಾನು ಯಾರು ಎಲ್ಲಿಯವನು ಅನ್ನುವುದನ್ನು ತಿಳಿಸ್ಕೊಡುವಂತಹ ಶಕ್ತಿಯೇ ಆ ನಾಮ. ನಾಮದಿಂದ ಆ ಶಕ್ತಿ ನಮ್ಮ ಹೃದಯದಲ್ಲಿ ಸದ್ಗುರು ಪ್ರಕಟ ಮಾಡುತ್ತಿರ್ಲಿಕ್ಕಾಗಿಯೇ ಅದೇನ್ ಮಾಡ್ತದೆ ಅಂದ್ರೆ ನಮ್ಮ ಅಜ್ಞಾನವನ್ನೆಲ್ಲ ದೂರ ಮಾಡಿ, ಜನ್ಮ ಜನ್ಮಗಳಿಂದ ಹಿಡಿದಿರುವ ಅಜ್ಞಾನ ದೂರ ಆಗುತ್ತೆ. ಎಷ್ಟು ಸುಲಭ ಇದೆ ಈಗ. ಸಂತರ ನಡೆ ಮತ್ತು ನುಡಿ, ಅವರ ಮಾರ್ಗ ಬಹಳ ಸುಲಲಿತವಾಗಿಯೂ ಆಕರ್ಷಿತಯುತವಾಗಿಯೂ ಕ್ಷಣದಲ್ಲಿಯೇ ಫಲಪ್ರದ ಕೊಡತಕ್ಕಂತಹ ಶಕ್ತಿ ಉಳ್ಳದ್ದಾಗಿಯೂ ಇರುವುದರಿಂದ ನಾವು ಸಂತರ ಸಮಾಗಮ ಮಾಡಿ ಈ ನಾಮದ ಶಕ್ತಿಯನ್ನು ಜಾಗೃತಿಪಡಿಸಿಕೊಂಡು ಆ ಪರಮಾತ್ಮನಲ್ಲಿ ಕೂಡದೆ ಏನೇನ್ ಮಾಡಿದ್ರು ಆಗುವುದು. ನಿನಗೆ ಮಾನವತ್ವ ದೊರೆಯಬೇಕಾದ್ರೂ ಸಂತರ ಸಮಾಗಮದಲ್ಲಿ, ಮೋಕ್ಷ ಅಥವಾ ಮುಕ್ತಿಯನ್ನು ನೀನು ಪ್ರಾಪ್ತ ಮಾಡಬೇಕಂದ್ರೂ ಸದ್ಗುರುವಿನ ಕೃಪೆಯಿಂದ ಪ್ರಾಪ್ತವಾಗಿರುವ ನಾಮದಿಂದ. ಇನ್ನು ಯಾವ ಉಪಾಯವೂ ಈ ಯುಗದಲ್ಲಿ ಬೇರೆ ಇಲ್ಲ. ಇಲ್ಲೆಲ್ಲವೂ ಮನಸ್ಸಿನಿಂದ ಜಾಗೃತಿಯಾದಂತಹ ಉಪಾಯಗಳು, ವ್ರತಾದಿಗಳು, ತಪಶ್ಚರ್ಯಾದಿಗಳು, ಏನೇನು ನೀನು ಸಂಕಲ್ಪ ಮಾಡ್ತೀಯೋ ಅದೆಲ್ಲವೂ ಮನಸ್ಸಿನ ಶಕ್ತಿ. ತೀರ್ಥಕ್ಷೇತ್ರಕ್ಕೆ ಹೋಗ್ಬಿಡೋದು, ಅಲ್ಲಿ ಏನು ಉಂಟು ನೀನು ಸೃಷ್ಟಿ ಮಾಡಿರುವವೇ ಅಲ್ಲಿದ್ದ. ನೀನು ಇಟ್ಟ ಕಲ್ಲೇ, ನೀನು ಕಟ್ಟಿದ ಗುಡಿಯೇ ಅಲ್ಲಿ. ಅಲ್ಲಿ ಎಷ್ಟೊತ್ತಿರ್ತೀನಿ ನೀನು? ಸ್ವಲ್ಪ ಹೊತ್ತೇ. ಅಲ್ಲಿ ಹೆಚ್ಚು ಹೊತ್ತು ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ನೀವೆಲ್ಲ ಟೂರ್ ಹೋಗಿದ್ದೀರಲ್ಲ, ಹೋಗ್ತಿರ್ತೀರಲ್ಲ, ಹೋಗಿ ವಾಪಸ್ ಬಂದ್ಬಿಡ್ತೀರಾ. ಯಾಕೆ ಅಲ್ಲೇ ಯಾಕಿರಬಾರ್ದು? ಅಲ್ಲಿ ನಿಲ್ಲಕ್ಕೆ ನಿಮ್ಗೆ ಮನಸ್ಸು ಬರುವುದಿಲ್ಲ. ಯಾಕಂದ್ರೆ ಅಲ್ಲಿ ಮಾತಾಡಿಸೋರು ಇರೋರು ಎಲ್ಲ ಜಡವಾದಂತಹ ವಿಗ್ರಹಗಳು, ಎಲ್ಲ ಬರೀ ಜಡ. ನೀನು ಚೈತನ್ಯ, ಅಲ್ಲಿ ನಿನಗೆ ಸ್ನೇಹ ಕುದುರುವುದಿಲ್ಲ, ಹೊಂದುವುದಿಲ್ಲ. ಅದಕ್ಕಾಗಿ ಐದ್ರೆ ದೈವ ದರ್ಶನ ಪದ ಅಲ್ಲಿಂದ ಹೊರಟು ಬಂದ್ಬಿಡ್ತೀವಿ. ದೈವ ದರ್ಶನಕ್ಕೆ ಹೋದವನು ವಾಪಸ್ ಬರ್ತಾನೆ. ಋಷಿ ಮುನಿಯಾದಿಗಳು, ಯೋಗಿಗಳು, ಜಪಿಗಳು, ಸನ್ಯಾಸಿಗಳು ಅವನಿಗಾಗಿ ಎಷ್ಟೋ ಸಹಸ್ರಾರು ವರ್ಷಗಳು ತಪಶ್ಚರ್ಯ ಮಾಡಿ ಅವನು ಸಿಕ್ಕಿದ್ರೆ ಸಾಕಪ್ಪ, ನಮ್ಗೆ ಇನ್ನೇನು ಬೇಡ.
ಅವನನ್ನು ಕಂಡ ಮೇಲೆ ಈ ಕಡೆಗೆ ಬರಬೇಕು ಅನ್ನುವ ವಿಚಾರವನ್ನೇ ಅವನು ಮಾಡಿ. ತುಳಸಿದಾಸರಿಗೆ ಕಣ್ಣು ಹೋಗಿರ್ತದೆ, ಕುರುಡ. ಅವನೊಂದು ಪ್ರಾರ್ಥನೆ ಮಾಡ್ತಾನೆ ಗುರುವಿನಲ್ಲಿ, ಹೇ ಗುರುವೇ, ಒಂದು ಕ್ಷಣ ನನಗೆ ಆ ಪರಮಾತ್ಮನನ್ನು ತೋರಿಸ್ಬಿಡು, ಆಮೇಲೆ ನನಗೆ ಈ ಕಣ್ಣುಗಳು ಬೇಡ, ಮತ್ತೆ ನಾನು ಕುರುಡಾಗಿ ಇರ್ತೀನಿ. ಅವನಿಗೆ ಆ ಪರಮಾತ್ಮನ ದರ್ಶನ ಆಗುತ್ತದೆ. ಏನಂತಾನೆ, ಇದನ್ನು ನೋಡಿದ ಮೇಲೆ ಇನ್ನೊಂದು ನೋಡುವುದು ಬೇಡ, ಇವನ ಸ್ನೇಹ ಆದ್ಮೇಲೆ ಮತ್ತಿನ್ನೊಂದು ಸ್ನೇಹ ನನಗೆ ಬೇಕು ಅಂತ ಹೇಳಿ ನನಗೆ ತಿರ್ಗಾ ಕುರುಡುತನವೇ ಕೊಡಪ್ಪ ಅಂತ ಹೇಳಿ ಕೇಳ್ಬೋದು. ಅಂದ್ರೆ ಏನಿಲ್ಲ ಭಾವ ಅರ್ಥ, ಯಾವ ಒಂದು ಶಕ್ತಿಯ ಸ್ನೇಹ ಮಾಡಿದರೆ ಮತ್ತೆ ಈ ಪ್ರಪಂಚದ ಕಡೆಗೆ ಬರಬೇಕು ಅನ್ನುವ ತ್ಯಾಸ ಹುಟ್ಟುವುದಿಲ್ಲೋ, ಈ ಜನ್ಮ ಮರಣಾದಿಗಳ ಒಂದು ಬಂಧನದಿಂದ ತಪ್ಪಿಸಿಕೊಳ್ಬೇಕನ್ನುವಂತಹ ತೀವ್ರ ಆಕಾಂಕ್ಷತೆಯಿಂದ ಆ ಪರಮಾತ್ಮನಲ್ಲಿ ಕೂಡಬೇಕಂತ ಹೇಳಿ ನಾವು ಭಕ್ತಿ ಮಾಡಿದೆವು. ಆ ಪರಮಾತ್ಮನಿಗೆ ನೋಡಿದ ಮೇಲೆ ಈ ಪ್ರಪಂಚದ ಕಡೆಗೆ ಇನ್ನು ಮತ್ತೆ ಬರಬೇಕು ಅನ್ನೋ ಉದ್ದೇಶ ನಮ್ಗೆ ಹುಟ್ಟೇನೆ. ಅಂದ್ರೆ ನೀನ್ ದೇವ್ರನ್ನ ನೋಡ್ಲಿ, ಅವನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿ. ಅಂದ್ರೆ ಏನ್ ಅರ್ಥವಾಯ್ತು, ಬಾಹ್ಯದಲ್ಲಿ ಇದು ಇಲ್ಲ, ಹೊರಗಡೆ ಇದು ಇಲ್ಲ, ಇದು ಇದ್ದದ್ದೆಲ್ಲವೂ ನಿನ್ನ ಅಂತರದಲ್ಲಿ. ನಿನ್ನ ಅಂತರದಲ್ಲಿ ನೀನು ನೋಡು, ಒಳಮುಖನಾಗು. ಇಷ್ಟೋ ದಿವಸ ಹೊರಗಿನ ಪ್ರಪಂಚದ ಯಾತ್ರೆಯನ್ನು ಮಾಡಿದೆ, ಇಲ್ಲಿರೋ ತೀರ್ಥಕ್ಷೇತ್ರಗಳನ್ನೆಲ್ಲ ಸುತ್ತಾಕಿದೆ, ಆದ್ರೆ ನಿನ್ನ ಕೈಗೆ ಏನೂ ಸಿಕ್ಕಲಿಲ್ಲ, ನಿನ್ನ ತಿರುಗಾಟ ನಿಲ್ಲಲಿಲ್ಲ, ನಿನ್ನ ಭ್ರಮೆ ಬಿಡಲಿಲ್ಲ. ಗುರು ಹೇಳುತ್ತಾನೆ, ಇಷ್ಟೆಲ್ಲ ಶ್ರಮ ಬಿದ್ದು ತಿರುಗಾಡಿ, ಇಲ್ಲಿ ತಿರುಗಾಡುವುದಕ್ಕೆ ಶ್ರಮವಿಲ್ಲ, ಹೋಗಿಬಿಡಿ. ಅಂತರ್ಮುಖನಾಗುವುದಕ್ಕೆ ಶ್ರಮವಿಲ್ಲ, ಇಲ್ಲಿ ಒಮ್ಮೆ ನೀನು ತಿರುಗಾಡು. ಪ್ರತಿ ದಿವಸ ಒಳಗೆ ಹೋಗ್ತಾ ಇರು, ಬರ್ತಾ ಇರು. ಇಲ್ಲಿ ಅದ್ರ ಪರಿಣಾಮ ಏನು ಪರೀಕ್ಷೆ ಮಾಡಿ ನೋಡಿ. ಆಗ ಈ ಹೊರಗಿನ ಓಡಾಟವು, ಈ ಭ್ರಮ, ಜನ್ಮ ಮರಣಾದಿಗಳ ಚಿಂತಾ ಕ್ಲೇಶಾದಿಗಳೆಲ್ಲವೂ ಒಂದೊಂದು ಬಿಟ್ಟು ಇವುಗಳಿಂದ ಪಾರಾದವನೇ ಭಕ್ತನು, ಇವುಗಳಿಂದ ಪಾರಾದವನೇ ಜ್ಞಾನಿ. ಇಂತಹ ಒಂದು ಶಕ್ತಿ ನಮ್ಮಲ್ಲಿಯೇ ಇರಿಸಿಕೊಂಡು ಹೊರಗಡೆ ತಿರುಗಾಡಿ ಜನ್ಮ ವ್ಯಕ್ತಪಡಿಸಿಕೊಳ್ಳುವುದಕ್ಕಿಂತ ಸದ್ಗುರುವಿನ ಆಜ್ಞಾನುಸಾರವಾಗಿ ಅಂತರ್ಮುಖದಲ್ಲಿ ಪ್ರವೇಶಿತ ಮಾಡಿ ಅಲ್ಲಿ ತಾನೇ ತಾನು ಸಹಜವಾಗಿ ನಡೆಯುತ್ತಿರ್ತಕ್ಕಂತಹ ಆ ಸ್ಮರಣೆ ಒಳಗೆ ನಮ್ಮ ಚಿತ್ತವನ್ನು ಕೂಡಿಸಿಬಿಟ್ಟು ಸಾಕು. ನೀನೇನು ನೀನು ಮಾಡ್ಬೇಕಾದ್ದಿಲ್ಲ. ನೀನು ಉಳಿದ ಕೆಲಸವೆಲ್ಲವೂ ನೀನು ಗುರು ಮಾಡ್ತಾರೆ. ನಿನ್ನ ಜವಾಬ್ದಾರಿ ಗುರುವಿನ ಮೇಲೆ ಇರ್ತದೆ. ನೀನು ಒಳಮುಖನಾಗುವುದು ಒಂದೇ ನಿನ್ನ ಜವಾಬ್ದಾರಿ. ನಿನ್ನ ಮನೆಗೆ ನೀನು ಬಾ. ಈಗ ನಾವೆಲ್ಲ ಇರುವುದು ಬೇರೆಯವರ ಮನೆಯಲ್ಲಿ, ಪಂಚಭೂತಾತ್ಮಗಳಿಂದ ಸೃಷ್ಟಿಯಾದ ಮನೆಗಳು. ಅಲ್ಲಿ ಸೇರಿದವರು ಎಲ್ಲರೂ ನಮ್ಮ ಶತ್ರುಗಳೇ, ಯಾರೂ ಮಿತ್ರರಿಲ್ಲ. ಅಲ್ಲಿ ಗಂಡನು ಆಫೀಸ್ನಿಂದ ಜೀತ ತೆಗೆದುಕೊಂಡು ಬಂದು ದಾರಿ ಒಳಗೆ ಏನು ಆಲೋಚನೆ ಮಾಡ್ತಾನೆ? ನೀವೆಲ್ಲ ಏನು ಆಲೋಚನೆ ಮಾಡ್ತೀರ? ಜೀತ ತಗೊಂಡು ಬಂದು ನನ್ನ ಹೆಂಡ್ರಿಗೆ ಇದು ಕಂಡ್ರೆ ಇದ್ರೊಳಗೆ ಅರ್ಧ ಕಟ್ ಮಾಡ್ಬಿಡ್ತ. ತಿರ್ಗಾ ಅವ್ರು ನಾ ಬಾರಿ ಅಂಡಿ ನಾ ಪೆಲ್ಲ ಅಂತ ಹೇಳ್ತೀವಿ. ದಾರಿ ಒಳಗೆ ಬರುವಾಗ ಜೀತ ತಕೊಂಡು ಅರ್ಧ ತೆಗೆದು ಒಳಗಡೆ ಕರ್ಜೋಗದಲ್ಲಿ ಇಟ್ಕೊಂಡು ಇನ್ನು ಅರ್ಧ ತೋರಿಸ್ತೀವಿ ಅವಳು. ಯಾಕೆ? ಅವಳು ಕಟ್ ಮಾಡ್ಬಿಡ್ತಾಳೆ, ಕತ್ತರಿಸ್ಬಿಟ್ಟು. ಅಂದ್ರೆ ಅವಳು ಯಾರು ನೀನ್ ಯಾರು ಅಂತ ಅರ್ಥವಾಯ್ತು. ಅವಾಗಲೇ ಹೇಳ್ಕೊಡಕ್ ನಮ್ಗೆ ನಾಚಿಕೆ ಅಷ್ಟೆ. ಮೇಲೆ ಏನಂತೀವಿ, ನನ್ನ ಹೆಂಡತಿ ಜೀತ ತಗೊಂಡು ಬಂದು ನಿನ್ನವಳೆ ಆದ್ಮೇಲೆ ಅವ್ರ ಕೈ ಕೊಡು, ಅದು ಮಾತ್ರ ನಿಮ್ಗೆ ತೆಲುಗು ಬಂದ್ಬಿಡ್ತು. ನಾನು ಏನ್ ತೆಲುಗು ಅಂದ್ರೆ ನಮ್ಮ ಮನೆಯ ಒಳಗೆ ನಮ್ಮವರು ಅನ್ನುವರು ಯಾರು? ನಿನ್ನ ಮನೆಯ ಒಳಗೆ ನಿನ್ನವರು ಯಾರಾದ್ರೂ ಒಬ್ಬರಿದ್ದಾರೆ ಅಂದ್ರೆ ನಿನ್ನ ಗುರು ಒಬ್ಬನೇ. ಅವನು ಬೇಡುವವನಲ್ಲ, ಕೊಡುವಾತನು. ನಮ್ಮ ಗುರು ಮಹಾರಾಜರು ಬೊಂಬೈನಲ್ಲಿ ಅನೇಕ ವಿಧವಾದಂತಹ ಉದ್ಯೋಗಗಳನ್ನು ಮಾಡಿ ಅದ್ರೊಳಗೆ ಏನ್ ಸಂಪಾದನೆ ಮಾಡಿದ್ರೆ ಅದನ್ನು ತಗೊಂಡು ಹೋಗಿ ಅವ್ರ ಗುರುಗಳು ಕೈ ಕೊಡು. ಗುರು ಏನ್ ಮಾಡ್ತಿದ್ದ, ಇವನ ಯೋಗ ಶಿಷ್ಯನ ಯೋಗಕ್ಷೇಮಗಳನ್ನೆಲ್ಲ ವಿಚಾರ ಮಾಡಿ ಅದ್ರಲ್ಲೇ ತಿಳ್ಕೊಂಡ್ ಬಿಡ್ತೀನಿ. ನೀನು ಉಚ್ಚಿ ಏನು, ನೀನ್ ಹೇಗೆ ಏನೇನು ಮಾಡ್ತಿದ್ದಿ, ನೀನ್ ಖರ್ಚು ಎಷ್ಟು, ವೆಚ್ಚ ಎಷ್ಟು ಎಲ್ಲ ಅದ್ರೊಳಗೆ ತಿಳ್ಕೊಂಡ್ಬಿಡೋರು. ತಿಳ್ಕೊಂಡ್ಬಿಟ್ಟು ಏನ್ ಮಾಡೋರು, ಇದನ್ನ ನೀನು ತಗೊಂಡು 500 ರೂಪಾಯಿ ಕೊಟ್ರೆ 250 ರೂಪಾಯಿ ಶಿಷ್ಯನ ಕೈ ಕೊಡ್ತೀವಿ. ಈಗ 250 ರೂಪಾಯಿ ಏನ್ ಮಾಡ್ತಿದ್ರು ಇವನಿಗೆ ಗೊತ್ತಾಗಲಾರ್ದೆಯೇ ಬ್ಯಾಂಕ್ ನಲ್ಲಿ ಹಾಕ್ತೀನಿ. ಅವನಿಗೆ ಒಂದು ಸಮಯಕ್ಕೆ ಈ ಪ್ರಪಂಚದಲ್ಲಿ ಇರುವವರೆಗೂ ಈ ಶರೀರಕ್ಕೆ ಏನಾದ್ರೂ ಒಂದು ಬಾಧೆಗಳು ಬಂದೇ ಬರ್ತವೆ. ಹೋಗು, ತಿನ್ನು,
ಏನಾದ್ರೂ ಒಂದು ಬರ್ತದೆ, ಕಷ್ಟಗಳು ಬರ್ತದೆ. ಆದ್ರ ನಿವಾರಣೆಗಾಗಿ ಗುರುವೇ ಮುಂದಾಲೋಚನೆ ಮಾಡಿ ಅವನ ಹಣ ಹಾಳಾಗಬಾರದು, ಶಿಷ್ಯನ ಹಣ ಅಂದು ಬ್ಯಾಂಕ್ನಲ್ಲಿ ಅರ್ಧ ಹಾಕಿ ಇನ್ನು ಅರ್ಧ ಅವನ ಕೈ ಕೊಟ್ಟು ಬಂದ್ಬಾರಪ್ಪ ಚೆನ್ನಾಗಿ ಬರಲಿ ಅಂತ ಹೇಳಿ ಕಳಿಸ್ತೀವಿ. ಅವ್ರು ಯಾಕೆ ತಗೊಳ್ಬಾರ್ದು ಅದನ್ನ? ಗುರು ತಕೊಂಡ್ರೆ ಅವನು ಗುರು ಅಲ್ಲ, ಕೊಡುವಾತನು ಗುರು, ತಗೊಳ್ಳುವವನು ಗುರು ಅಲ್ಲ. ನಿನ್ನದು ನಿನಗೆ ಮುಟ್ಟಿಸ್ಬೇಕು, ಅವನೇ ಗುರು. ನಿಮ್ಮದು ಏಟ್ ಹಾಕೊಂಡು ಹೋಗುವ ಗುರು ಅವನ ಹತ್ರ ಏನಿರ್ತದೆ ಪವರ್? ನಿಮ್ಮ ಹಣ, ನಿಮ್ಮ ಆಹಾರ, ನಿಮ್ಮ ಆಶ್ರಯದಲ್ಲಿ ಬೆಳೆದು ಬಾಳುವಂತಹ ಗುರು ಒಬ್ಬ ಗುಲಾಮ ಅಷ್ಟೇ. ಅವನು ನಾವು ದನ ಕರುಗಳನ್ನ ಮೇಯಿಸಿದಂತೆ ಮೂಗಾರ ಹಾಕಿ ಅಲ್ಲಿ ಕಟ್ಟಾಕಿ ಮೇಯಿಸ್ತೀವಿ, ನಮ್ಮ ಹಿಡಿತದಲ್ಲಿ ಇರ್ತವೆ, ನಾವು ಹಾಕಿದ್ದು ತಿಂತಾರೆ. ಹಾಗೆ ಇವನು ಕೂಡ ಇಂಥವನಿಂದ ನೀವು ಉದ್ಧಾರವಾಗುವುದಿಲ್ಲ. ಕೊಡುವಾತನು ಗುರುವಾಗಬೇಕು, ತಗೊಳ್ಳುವಾತನು ಶಿಷ್ಯನಾಗಿರ್ಬೇಕು. ಕಬೀರದಾಸರು ಹೇಳುತ್ತಾರೆ, ನೀನು ಗುರುವಿಗೆ ಕೊಡು, ಅವನು ತಗೊಳ್ಬಾರ್ದು. ಗುರು ಕೊಡ್ತಾನೆ, ನೀನು ತಗೋಬಾರ್ದು. ಅಂದ್ರೆ ಅರ್ಥವೇನು? ನಿನಗೆ ಗುರುವಿಗೆ ಭೇದವಿಲ್ಲವೇ? ನೀನು ಗುರು ಒಂದೇ. ಯಾವಾಗ ನೀನು ಜಾಗೃತನಾದೊಡನೆ ಗುರುವಿನ ಕೃಪೆಯಿಂದ ಗುರುವು ಶಿಷ್ಯನು ಅನ್ನುವ ಈ ದ್ವೈತ ಅಕ್ಷರದ ಭೇದವೇ ಇಲ್ಲ. ನಿನ್ನನ್ನು ತನ್ನಂತೆ ಮಾಡ್ಕೊಂಡು ಬಿಟ್ಟಿರ್ತಾನೆ ಗುರು. ಅಂದ್ರೆ ಎಂಥ ಒಂದು ಭಾಗ್ಯ ಸ್ಥಿತಿ ಅದು. ನಿನ್ನ ಜನ್ಮ ಜನ್ಮದ ದರಿದ್ರವೇ ಹೋಗ್ಬಿಡ್ತು. ಈ ಪ್ರಪಂಚದಲ್ಲಿ ಕ್ಷುದ್ರ ಶಕ್ತಿಗಳಲ್ಲಿ ಕೈ ಜೋಡಿಸಿ ಬೇಡುವಂತಹ ಭಿಕ್ಷುಕತನವೇ ಹೊರಟು ನಿನ್ನನ್ನು ಚಕ್ರವರ್ತಿಗೆ ಚಕ್ರವರ್ತಿಯನ್ನಾಗಿ ಮಾಡ್ತಾರೆ ಗುರು. ನಿನ್ನ ಕೈನಿಂದ ಎಲ್ಲರಿಗೂ ಕೊಡಿಸುವ ಹಾಗೆ ಮಾಡ್ತಾರೆ. 14 ಬ್ರಹ್ಮಾಂಡದ ಯಜಮಾನಿಗೆ ನಿನಗೆ ಒಪ್ಪಿಸ್ತಾನೆ. ಇಷ್ಟನ್ನು ಒಂದು ನಾಮದ ಸ್ಮರಣೆಯಿಂದ, ಗುರುವಿನ ಸಮಾಗಮನದಿಂದ ನೀವು ಪ್ರಾಪ್ತ ಮಾಡಬಹುದು. ಇದನ್ನು ಚೆನ್ನಾಗಿ ಜಾಗೃತವಾಗಿ ತಿಳಿಯಿರಿ, ಅಭ್ಯಾಸದಲ್ಲಿ ತಂದ್ಕೊಳ್ರಿ, ನೀವು ಉದ್ಧಾರವಾಗಿ. ఇప్పుడు కన్నడం ముసింది, తెలుగులో 10 నిమిషాలు చెప్పేది. नाम गति पाई चढ़ आकाश, मोह तम गया देह प्रकाश. ఆ నామస్మరణతో, ఆ పవిత్రమైన దివ్య నామస్మరణతో మన ప్రాణశక్తి సంయోగమైన వెంటనే ఈ భ్రూమధ్య స్థానంలో నీకు ప్రవేశం చిక్కుతుంది. ఎక్కడికైనా మేము సినిమాకి పోవాలంటే టికెట్ ఉంటే ఎట్లా లోపల ఏడుస్తారో అట్లే ఈ భ్రూమధ్య స్థానంలో నువ్వు ప్రవేశించాలా అంటే ఆ నామశక్తి ఆధారంతోనే నువ్వు ప్రవేశించు. అది లేదంటే ఈ భ్రూమధ్య స్థానంలో ఉండే మోక్ష ద్వారము తెరవదు. అది బందైపోయింది. వజ్ర కఠోరమైన వాకలి అంటారు సంతులు. ఏమేమి చేసినా అది తెరవడానికి సాధ్యం కాదు. ఒక నామస్మరణ శక్తితో మాత్రమే ఈ భ్రూమధ్య స్థానం అథవా మోక్ష ద్వారం తెరుస్తుంది. అది తెరిచిన వెంటనే ఆ విశాలమైన సూక్ష్మ లోకానికి నువ్వు ప్రవేశిస్తావు. ఆ విశాలమైన సూక్ష్మ లోకములో నువ్వు ప్రవేశించిన వెంటనే స్థూల దోషమంతా వెళ్ళిపోతుంది. మొదట ఏది వెళ్ళిపోతుంది? తమో గుణము వెళ్ళిపోతుంది. అంటే తామసిక గుణం, జడత్వం, చైతన్య రహితమైన ఒక స్థితి. చీకటి అంధకారములో పడి ఉండేవాడు నువ్వు అపూర్వమైన అద్భుతమైన ప్రకాశములో చేరు. ఆ స్థానంలో ఆ ప్రకాశం ఉంది. ఒక్కసారి ఆ ప్రకాశాన్ని సందర్శించిన సత్సంగి తిరుగు ఈ ప్రపంచంలో ఇంకా ఏ వెలుతురును గాని ఏ యొక్క శక్తిని గాని స్నేహం చేయడానికి ఇష్టపడడు. దానిని ఏమంటారు? విరక్తి. వాడికి విరక్తి భావం. ప్రవృత్తి మార్గాన్ని వదులుకుంటాడు, నివృత్త మార్గమును సంచరిస్తాడు. नाम धन पाया गगन निहारे, मगन होए बैठी तज अहंकारे. ఆ సూక్ష్మ స్థానములో ఏ యొక్క నామశక్తితో నువ్వు ప్రవేశించిన వెంటనే, అక్కడికి వెళ్ళిన వెంటనే ఏమైతుంది? నిన్ను బంధించిన అహంకారం తానే కానీ ఉంది. అహంకారాన్ని వదలండి, నీ అహంకారాన్ని సమర్పించండి అని అంటూ ఉంటారు ఉపదేశం చేసేటువంటి వాళ్ళు ఉపన్యాసం మీరంతా సద్గురువుకు సమర్పించుకోండి. ఏం సమర్పించారు? నేను నాది అనే అహంకారాన్ని, మమకారాన్ని సమర్పించాను.
ఎట్లు సమర్పిస్తారు చెప్పండి? అది మనకి ఏమైనా చేతి చిక్కిందా? కంటికి కనపడుతూ ఉందా? నిజమైన జీవనం చేయలేదు, సుళ్ళు జీవనం చేయలేదు. ఎదుగండి చూస్తాము, అది ఉందేమో. ఒకడు నల్ల కంపడి కప్పుకొని అమావాస్య చీకటిలో నల్లటి పిల్లని వెతికేదానికి పైన అది దిక్కుందా? వీడు కప్పు ఉండేది నల్లగా ఉంది, అమావాస్య చీకటి, వెతికే వస్తువు నల్లగా ఉండే పిల్లి దొరకబట్టి ఎట్లు దొరుకుతుంది? లేనే లేదు అని అర్థం. అవును, ఇది లేదు, ఈ అహంకారము మమకారము లేదు అనేది మనకి ఎప్పుడు గుర్తవుతుంది అంటే ఈ భ్రూమధ్య స్థానములో మన చైతన్య శక్తి నిలిచినప్పుడు, అక్కడ దివ్యమైన నిరంజన ప్రకాశాన్ని మేము చూసినప్పుడు ఈ అహంకారం అనేది లేనే లేదు, ఊరికే దీనికి తిక్కుని బాధపడుతుంది. ఎంత మోసం పోయింది! లేని దానికి మేము చిక్కున్నాం, లేనే లేదు, వెతికితే అది లేదు. అందుకే రమణ మహర్షులు ఏమన్నారు, ఆ నేను అనేవాడు ఎవడు వెతుకు అని. దానిని వెతుక్కుంటూ పోతే తానైనా అంటే ఈ నేను లేదు. ఎంత సూక్ష్మంగా ఆ మహాత్ములు మనకు మార్గదర్శకులు చేసి ఉద్ధారం చేస్తున్నారో అది తెలిసిన వాళ్ళకే ఆ ఆనందం. అందరికీ ఇది గోచరం లేదు. వెతుకు, ఏ దానిని గురువు అడుగుతాడో నాకు అది ఇస్తే నీకు కృప చేస్తాను, అది ఎక్కడుందో ఏమో దానిని వెతికి తీసుకొచ్చి గురువు పాదానికి సమర్పించి, ఏం కావాలి స్వామి నీకు అంటే నేను అనే అహంకారం నాకు సమర్పించు. మేము ఆటం పడి నమ్ముతామండి, నేను శిష్యుడు అయిపోయినాను స్వామి, నన్ను స్వీకరించి అట్లు స్వీకరించి. ఇప్పుడు ఈ విసనకర ఉంది, నా చేత సహాయం వదులుకున్నానంటే ఇట్లు పడిపోతుంది. నువ్వు అట్లే గురువు పాదానికి పడినావు అంతే. దానిలో ఏమైనా ప్రజ్ఞ ఉందా? జాగ్రత్త స్థితి ఉందా? లేదు. నమస్కారములో ఉండే అర్థమేమి? నేను ఇక లేదయ్యా, అంతా నువ్వే. ఇది నోట మాట కాదు, ఇది అనుభవ సిద్ధాంతం. ఈ అనుభవ సిద్ధాంతం మనకు రావాలంటే ధ్యానాన్ని చేస్తూ ఈ భూమధ్య స్థానములో ఒక సెకండ్ మన ప్రాణశక్తి నిలిచిన వెంటనే ఈ అహంకారం అనేది కనపడలే లేదు, ఎక్కడ పోయింది? లేనే లేదు. లేని దానిని మేము వెతుకుతూ జీవనాన్ని నష్టం చేసుకుంటాం. ఈ శ్రమాన్ని వదిలిస్తాడు, విడిపిస్తూ ఉన్నాడు సద్గురు. ఏమి వద్దు, నువ్వు ఊరికే కూర్చొని నీ లక్ష్యాన్ని ఇక్కడ స్థిరం చేయి. నీ శ్రమమంతా వదిలి వెళ్ళిపోతుంది. శ్రమమంతా ఉండేది ఎక్కడ? లేని దాని యొక్క విచారాన్ని మనలో ఉంది అనుకోవడంలోనే శ్రమం ఉంది. ఏది లేదో దానిని ఉంది అనుకుంటుంది, సుళ్ళైన దానిని నిజం అనుకుంటుంది, నిజాన్ని తెలుసుకోకు ఊరికి ఉంది. ఇదే మనకు కష్టం ఇస్తూ ఉండేది, శ్రమాన్ని అనుభవిస్తుండేది, దుఃఖ క్లేశాదిలో పడిపోతుంది. ఇప్పుడు దీని నుండి నివృత్తి అంటే ఏమి? నువ్వు విడుదల కావాలి. ఈ జైలు నుండి విడుదల కావాలి. ఆ విడుదలకోసరమే పెట్టిండేది. ఏం పెట్టినారంటే ఊరికి కూర్చోపని శ్రమం పడవద్దు, నీతో కాదు. ఇంకా ప్రాణాయామం చేయలాకు, యాగ యజ్ఞాలు చేయలాకు, అరణ్యవాసం చేయలాకు, నీతో ఇంకా అయ్యలేదు. నీ శక్తి అంతా పోగొట్టుకున్నావు. పోగొట్టుకుంటేటువంటి శక్తి అంతా ఇప్పుడు నేను భర్తీ చేయాలి అని గురువు ఏం చేస్తాడు? తన ముందులో కూర్చోబెట్టుకుంటాడు. ఇప్పుడు మిమ్మల్ని అందరినీ కూర్చోబెట్టుకుంటేది ఇదే ఉపాయం. ఊరికే కూర్చోమంటే కూర్చుంటారా మీరు? లేదు, పని ఉంది స్వామిని వెళ్ళకూడదు. ఎవరు ఊరికి కూర్చో. చైతన్య శక్తి బోధ మన అంతరంగానికి టచ్ అయిన వెంటనే మేమేమైపోతాం? ఊరికే. ఇదే అభ్యాసం. ఇట్లు అభ్యాసము చేస్తూ స్వల్పకాలంలోనే ఈ మాయ మనస్సు అహంకారం అనే భ్రమ ఏముందో అది నిన్ను విడిచి వెళ్ళు. నువ్వేం దానిని పాల్చుకోలే, దానికి శ్రమం తీసుకోవచ్చు. నువ్వు ఊరికి ఇక్కడ కూర్చో. ఇక్కడ కూర్చోవడానికి శరీరాన్ని ఇక్కడ బయట కూర్చోబెట్టి, నీ ప్రాణశక్తి ఇక్కడ కూర్చోవాలి, దానికి శరీరాన్ని ఇక్కడ కూర్చోబెట్టి, ఊరికే కూర్చోబెట్టి తింటేపోయినాక ఇంట్లో నొప్పి పుడుతుంది, జోగులు పుడుతుంది, నిద్ర వస్తుంది, ఆలస్యం వస్తుంది, రానిలే. అవన్నీ సహన చేయి. నిద్ర వస్తే ఏం చేయాలి? పడుకొని నీ శరీరాన్ని పండపెట్టు, నీ లక్ష్యాన్ని మాత్రం ఇక్కడే నిలబెట్టు.
అది యోగ నిద్ర అవుతుంది. ఈ శరీరం జడత్వం, ఈ జడత్వానికి నిద్ర కావాలి. తామస గుణముతో కూడినది ఇది. దీనికి తమస్సు గుణపు యొక్క ఆహారమే ఇయ్యాలి. దీనికి నిద్ర, ఆలస్య, సోమారితనం దీనికి సంబంధం పట్టి నీకు కాదు. ధ్యానంలో కూర్చున్నప్పుడు నిద్ర వస్తుంది, ఆలస్యత్వం వస్తుంది, తూకడికి వస్తుంది. అవన్నీ శరీరానికి వదులు. నువ్వు ఇక్కడే లక్ష్యం పెట్టుకొని చూస్తుంది. నా డ్యూటీ నేను చేయాలి, దీని డ్యూటీ ఇది చేస్తుంది. ఇది నీ అధీనానికి రావాలి. ఇప్పుడు ఇది నీ పైన సవారీ చేస్తుంది. నిన్ను నిద్రలో ఆ సోమారితనములో ముంచి వేస్తుంది. దానిని విడపిస్తాడు గురువు. ఎట్లు నువ్వు ఊరికే కూర్చొని ఇక్కడ చూస్తూ ఉండు. దీనికి వచ్చే గుణమంతా రాని, దీనికి వచ్చే రోగమంతా రాని, అది అనుభవించదు. దాంట్లో నువ్వెందుకు చేరుతావు? దీనిని ఏమన్నాకు ధ్యానం. నీకు వచ్చిందా నొప్పి? రానిలే, నాకేం రాలి. నీకు నిద్ర వచ్చిందా? నాకు నిద్ర రాలి. ఇట్లా పలుకుతూ కూర్చోండి అయ్యా, నామస్మరణ ఉండి. కూర్చునే వేళ, ఒక అర్ధ గంట కూర్చున్న వేళ ఈ శరీరానికి లేని పనులు. ఓహో, నీకు నొప్పి వచ్చింది, నాకు రాలేదు. నువ్వు నేను చెప్పిన మాట వినలేదు కనుక నీకు నొప్పి వచ్చింది. నీకు రాలేదు, నాకేం లేదు. నిద్ర వస్తుంది, నీకు వస్తుంది, నాకు రా. వివేకానందుడు ఇట్లే సాధన చేసి పలుకుతూ ఉండే ఆయన. ఈ శరీరము, మనసు అనేవి విరోధం చేస్తే అవంతా మీ గుణాలు, నాకు సంబంధం. నేనే వ్యాధి, ఇదే నీతి మనకి స్నేహం లేదు అంటూ ఇట్లే కొన్ని దినాలు అభ్యసిస్తూ ఆయనకు ఆ సమాధి స్థితి ప్రాప్తి. వాడేం అక్కడి నుంచి దిగొచ్చిన వాడు కాదు, మనట్లే వచ్చినవాడు, దరిద్ర స్థితిలో ఉండినవాడు. వాడికి కూడు నీరు కూడా దొరుకుతూ ఉండలేదు. ధ్యానానికి స్థానం కూడా లేదు వాడికి. ఎక్కడో దేవస్థానంలో, ఎక్కడో శ్మశాన భూమిలో కూర్చొని ధ్యానం చేస్తుంది. మనకు అన్ని సౌకర్యాలు ఉంది. అంటే ఆయనకి మేము భాగ్యశాలి. మనకు అన్ని సౌకర్యాలు పరమేశ్వరుడు ఇచ్చిన. ఈ రీతిగా కూర్చొని సాధన చేయండి ఏంటి కూడా మనకు కాదంటే ఇంకేం చేయగలరు మీరు? అందుకే రాధాస్వాములు ఏమంటారు, नाम धन पाया गगन निहारे मगन होए बैठी तज अहंकारी. ఆ నామమును సద్గురువు నన్ను చేరించిన వెంటనే నేను గగనమును విహారం చేశాను. అంటే నా బంధనం అంతా తెలియవచ్చు. ఆ నామశక్తి స్వతంత్రంగాను, స్వేచ్ఛగాను, ఇంకన్నీ బంధిత విషయాలు చెప్పే అన్ని బంధనములు ఉండేవి. ఆ నామము ఒకటే నీ బంధనాన్నంతా పిలిచి పారేసి నిన్ను స్వతంత్రుడుగా చేసింది. ఆ స్వతంత్రం కావాలి. ఇప్పుడు మేము ప్రాప్తించుకున్న స్వతంత్రం అంతా వ్యర్థమే. ఇక్కడ గాంధీజీ పోరాడినాడు స్వతంత్రం. ఏం స్వతంత్రం? ఇప్పుడు కొందరు పాత వాళ్ళు ఏమంటారు, ఆ ఇంగ్లీష్ వాళ్ళ కాలంలోనే బాగున్నాయా అంటారు. అంటే మనకు స్వతంత్రం లభించలేదు. సంతులు ఏమంటారు, నువ్వు అంతరంగంలో స్వతంత్రుడైపోతే బాహ్య స్వతంత్రం ఉంటే ఉండిపోతే పోని, నీకేమీ అది బాధించదయ్యా. సాధు సుందరదాసుని ఒక మహాత్ముడు పంజాబ్ ప్రాంతంలో ఒక అరణ్యము కూర్చొని ధ్యానాభ్యాసములు, అది ఇంగ్లీష్ వాడు కాదు, ఆ క్రాంతి లేచిన కాలం, దేశ స్వాతంత్రం. ఆ అరణ్య మార్గంగా ఇంగ్లీష్ వాళ్ళు సైన్యం పోతూ ఒక పక్కలో వీడు ధ్యానంలో కూర్చున్నాడు. వాడిని చూశాడు వాడు సైన్యానికి, ఇంగ్లీషు. ఓహో, వీడు ఆ దొంగ ముఠాన్ని చేరిన వాడే, మమ్మల్ని ఎక్కడంటే అక్కడే కాల్చి తెంపేటువంటి వాళ్ళంతా వీళ్ళకి తెలిసి ఉండొచ్చు. వాళ్ళు పట్టుకునే దానికే మేము వచ్చి ఈ దాములు పోయినాడా లేదా వాడిని అడిగితే చెప్తాడు అని ఆ సాధు సుందరరాజు దగ్గరకు వచ్చి, ఏవడా ఇక్కడ ఎవరైనా 15-20 మందిని పారిపోయారే ఇక్కడ అంటే ఆయన మాట్లాడలేదు. ఆయన ధ్యానములు మగ్నమే. ఓహో, వీడు చెప్పుడు, వీడు అసలు దొంగ, వీడు కూడా ఆ ముఠానికి చెందినవాడే అనుకుని ఆ బంధువులతో పొడిచి దానితో బుద్ధి అడుగుతాడు. ఆయనకి శరీర ప్రజ్ఞే లేదు, స్వతంత్రుడైపోయినాడు. ఆయన దేహధ్యాత్మనే వదిలి ఆ పరమాత్మ శక్తిలో లీనమైపోయింది. ఆ పేరుకు ఆయనకు కోపం వచ్చి ఏం చేస్తాడు, రివాల్వర్ ఆ బంధువులు తీసుకొని ఆయన్ని కాల్చి చంపాడు. ఆ దేహాన్ని వదిలిపోయే వేళ ఆ ప్రాణపక్షి ఆ సాధు సుందరదాస్ గారు ఏముంటారు, ఇంకొక అర్ధ గంట నువ్వు ఊరికే ఉండింటే
నా మాదిరిగా నువ్వు ఉద్ధారం అయిపోతుంది. నీ అజ్ఞాన దశ ఒక పాప కార్యాన్ని చేసి దీనిని ఇక స్వల్పకాలంలో నువ్వు అనుభవిస్తావు. నన్ను నువ్వు బంధించలాపు, నన్ను ఏమీ చేయలేవు అని ఆయన వెళ్ళిపోయి ఆ శరీరాన్ని విడిచి వెళ్ళి అంతట్లోనే ఆ సాధువుకు ప్రతిదినం పాలిచ్చే ఒక పిల్లవాడు అక్కడికి వాడిని వీడు సంహారం చేసిండే దృశ్యాన్ని చూస్తాడు. వాడు దినము పాలిస్తుంటాడు అంతే. ఆ మహాత్ముడు వాడు మనసంతా బాధ కలుగుతుంది. అయ్యో, ఒక పవిత్రాత్ముడిని, అహింసా వ్రతమూర్తిని ఈ దుర్మార్గుడు చెప్పినాడే, వీడికే సావు రాకూడదా? కావలసినదే అంటాడు. ఈ సైన్యాధిపతి అక్కడే చేసి ఇంకేం వీడు కట్ట తీసుకుని కొట్టలే, రివాల్వర్ తీసుకుని కొట్టు. సంకల్ప శక్తి ఆ పిల్లవాడు. వీడికి అటువంటిదే రాకూడదు, వీడికి ఆ సావు రాకూడదు. ఈ దుర్మార్గుడు బతికి ఉంటే ఇంకా ఎంత మంచి మనుషులంతా చెప్తాడు అనిన వెంటనే వాడు అక్కడే రక్తం కారుకొని వాడు ఆ సైన్యం అంతా చూస్తుంది. ఒరే, వీడు పలికిన వెంటనే మా యజమాని వెళ్ళిపోయినాడంటే ఇంక మా గతి ఏమైంది? బంధుకారు కింద అక్కలంతా పారివేసి ఆ పిల్లోడు కాలు పడిపోయాడు. అయా, మమ్మల్ని చెప్పదు, మమ్మల్ని కాదు. అప్పుడు ఆ పిల్లోనికి ఆ జాగ్రత్త శక్తి వస్తుంది. అయ్యో, ఎటువంటి పని చేస్తుంది, వాడు సాగుకి నేను కారణమైంది కదా. ఏ గురువే, దీన్ని క్షమించి నా ప్రేమ ఆ స్థితికి తెచ్చు, నీ పైన ఉంచిన ప్రేమ ఆ స్థితికి తెచ్చు. మిమ్మల్ని అందరినీ మా గురువు క్షమించినట్టు పొంది అని పంపారు. వాడు పోరు, నేను ఎక్కడ పోమయ్యా నేను విడిచాను. వాళ్ళే కలుసుకుని ఆ సుందరదాసు శరీరాన్ని సమాధి చేశారు. ఇప్పుడు కూడా ఆ సమాధి ఉంది. ఆ గ్రామంలో ఆ ఇంగ్లీష్ సోల్జర్స్, ఆ సైన్యం అంతా అదే గ్రామంలోనే వాసం చేసి అక్కడే వాళ్ళందరూ సమాధిలు అయిపోయారు. వాళ్ళు ఊరికి పోలేదు, వాళ్ళ దేశానికి ఆ వృత్తినే విడిచిపెట్టి వేసి వాళ్ళు అక్కడే ఉండిపోయారు. ఆ గురువుని తలుచుకుంటూ ఆ బాలకుడితో బోధ తీసుకుంటూ ఉదాహరణ అంటే ఆ ధ్యాన స్థితి ఎటువంటిది? ఆ నామములో మన చైతన్యము కూడిన వెంటనే అహంకారమే వెళ్ళిపోతుంది. ఆ అహంకారంతోనే ఈ జన్మ మరణ రూపమైన భ్రమరోగము పట్టిండేది. ఆ అహంకారం వెళ్ళిపోయాయంటే ఇంకా జన్మ మరణం ఎక్కడిది? ఈ భ్రమరూపమైన పరమ కూడా వెళ్ళి నువ్వు పవిత్రుడే. नाम धुन सुनी सुन 10 द्वारे, नाम पद मिला महासुन पारे. ఈ ఒక్క నామశక్తితో అనేక శూన్య లోకాలు ఉన్నాయి. మనం ఒకే లోకం కాదు. వశిష్ఠుడు రామునికి ఉపదేశం చేసే వేళ నిన్ను పారబ్రహ్మ లోకానికి తీసుకువెళ్ళేంత వరకు నేను బోధించిన, నాకు తెలిసిండేదంతే. ఇంకా పారబ్రహ్మ లోకాన్ని దాటితే ఇటువంటి లోకాలు ఎన్ని ఉన్నాయి, 1,00,00,000 దాని లెక్కానికి అన్ని ఉన్నాయి. అవన్నీ విడిచి ఇక్కడికి వచ్చినాను నేను. అవన్నీ దాటిపోవాలి. ఆ శక్తి మనలో ఎక్కడుంది? ఆ శూన్య మహాశూన్య లోకాన్ని, అగమ్య లోకాన్ని, అలక్ష్య లోకాన్ని అన్నీ దాటించుకుంటూ ఆ నామశక్తి నీ స్వదేశానికి చేరుస్తుంది, ఆ పుచ్చఖండానికి చేరుస్తుంది. ఇంకా యావ శక్తి ఇక్కడ బయట లేదు. ఇది ఇక్కడే వదిలి వెళ్ళిపోతాం. ఈ గుడి గుండారం, ఈ దేవుళ్ళు గీవుళ్ళు అంతా ఇక్కడే నేర్చుకోరు. ఇవన్నీ మేము విడిచి వెళ్ళిపోతాం. అంటే ఇవి మనకు సహకరించం. ఇది ఖండన కాదు, మండన కాదు. ఇది ఉండే నిజం. ఇది నాస్తికత్వం కాదు, ఇది నిజమైన ఆస్తికత్వం. నీ జతలో ఉండేటువంటి యొక్క శక్తి ఆ నామం ఒకటే. నువ్వు వచ్చినప్పుడు, నువ్వు పోయేటప్పుడు నీ జతలో వస్తుంది. ఇది యావిదా రాని దానిని నువ్వు స్నేహం చేశావు, అదే అజ్ఞానం. ఆ అజ్ఞానాన్ని వదులుకో. ఈ సుజ్ఞానముతో ఆ నామములో కూడు. శూన్య మహాశూన్య దేశమునంతా దాటి సత్యలోకాన్ని చేరుకుంటావు. జన్మ సార్థకం.